ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ದೇವರಿಗೆ ಎಲ್ಲರೂ ಸೇರಿ ಸ್ತುತಿ ಮಾಡುತ್ತಾ ಆತನನ್ನು ಕರೆದು ನಾವೆಲ್ಲರೂ ಕೂಡ ದೇವರನ್ನ ಘನಪಡಿಸೋಣ. ಪರಿಶುದ್ಧನೇ, ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಸರ್ವಾಧಿಕಾರಿಯಾಗಿರುವ ದೇವ, ನಿನಗೆ ಸ್ತೋತ್ರ. ದೇವರೇ, ನೀತಿಯ ರಾಚನೆ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಆ ನಿನ್ನ ಪ್ರಸನ್ನತೆ ದೇವರೇ ಸಭಾ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಉನ್ನತನೇ, ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಯೇಸುವಿನ ನಾಮದಲ್ಲಿ ರಿಖಲಮ ಶಬೋಖನತ ರಿಖತರಮ ಶಕೋಲತ ರಿಖರಮ. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಉನ್ನತನಾಗಿರುವ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ನಿನ್ನ ಸ್ಪರ್ಶತೆ ದೇವರೇ ಸ್ಥಳವನ್ನು ಆವರಿಸಿಕೊಳ್ಳಲಿ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ನಿತ್ಯನಾದ ತಂದೆಯೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ಎಲ್ಲ ವೇಳೆಯಲ್ಲಿ ದೇವರೇ ಸಭಾ ಉತ್ತಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ನಿನ್ನ ನಾಮಕ್ಕೆ ಸ್ತೋತ್ರಂ 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 ಸ್ತೋತ್ರ. ರಿಖಲಮ ಶತು ರಿಖಲಮ ಮಖರತ ರಿಖಲಮ ಮಮ. ಯೇಸುವೇ, ಹಲ್ಲೆಲೂಯಾ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರಗಳೇ. ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಉಂಟು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ದೇವರೇ ನಿರಂತರವೂ ದೇವರೇ ಸಪ ವಾಸಿಸುವ ಆತನೇ, ನಿನಗೆ ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸವಾಗಿರುವ ಏಕೈಕ ಸರ್ವಶಕ್ತನೇ, ನಿನಗೆ ಸ್ತೋತ್ರ. ಈ ಪುನರುತ್ಥಾನ ಆರಾಧನೆಯಲ್ಲಿ ಕರ್ತನೇ, ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಅಯ್ಯ, ನಿನ್ನನ್ನು ಸ್ವಾಗತ ಮಾಡ್ತೇವೆ. ಬನ್ನಿರಿ ಪವಿತ್ರ ಆತ್ಮನೇ, ನಿನ್ನ ಸಮ್ಮುಖವು ದೇವರೇ ಸಪ ನಾವು ಬಯಸುತ್ತಾ ಇದ್ದೇವೆ ಕರ್ತನೇ. ನಿನ್ನ ಪ್ರಸನ್ನತೆಯಲ್ಲಿ ಹಾದು ಹೋಗಲು ಬಯಸುತ್ತಾ ಇದ್ದೇವೆ ದೇವರೇ ಅಯ್ಯ. ಪ್ರತಿ ಸಂದರ್ಭಗಳಲ್ಲಿ ಕೂಡ ದೇವರ ಜೊತೆ ಆಗಿದ್ದು ನಡೆಸುವ ದೇವರೇ, ನಿನಗೆ ಸ್ತೋತ್ರ. ಕಳೆದ ವಾರವೆಲ್ಲ ನಿನ್ನ ಕೃಪೆಯಿಂದ ನಮ್ಮನ್ನು ಕಾದು ನಡೆಸಿದ ದೇವರು ಅಯ್ಯ. ಮತ್ತೊಂದು ದಿನ ಕೂಡ ದೇವರೇ ಸಭ ನಮಗೆ ಈ ದಿನವನ್ನು ಕಾಣಲು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರ. ಹಲ್ಲೆಲೂಯಾ. ರಿಖಲಮ ಶತು ರಮಖನನದ ಶಕೋಲ ಮಮ ಮಮ ಮಮ. ಯೇಸಯ್ಯ, ಹಲ್ಲೆಲೂಯಾ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಆ ನಿನ್ನ ಮಹಿಮೆಯ ಮೇಘಕ್ಕಾಗಿ ಸ್ತೋತ್ರ ದೇವರೇ. ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ.
ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಅಯ್ಯ, ನಮ್ಮನ್ನು ನಡೆಸಲು ಬನ್ನಿರಿ ಪವಿತ್ರ ಆತ್ಮನೇ. ಒಂದು ಮಹಿಮೆಯ ಮೇಘವಾಗಿ ದೇವರೇ ಸ್ಥಳವನ್ನು ಆವರಿಸಿಕೊ. ಒಂದು ಮಹಿಮೆಯ ಮೇಘವಾಗಿ ಜನರನ್ನು ಆವರಿಸಿಕೊ ದೇವರೇ. ಮತ್ತು ದೇವರೇ, ಪ್ರಾರ್ಥನೆಗೆ ಬರುತ್ತಿರುವಂಥ ಜನರನ್ನು ಕೂಡ ಸಕಾಲಕ್ಕೆ ನಡೆಸು ದೇವರೇ. ಎಲ್ಲ ವಿಷಯದಲ್ಲಿ ಕರ್ತನೆ, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ. ಎಲ್ಲ ವಿಷಯದಲ್ಲಿ ದೇವರೇ ಸಪ ನೀನು ಮಾತ್ರ ಇದ್ದು ಕರ್ತನೆ, ನೀನೇ ನಮ್ಮನ್ನು ನಡೆಸಿ, ನೀನೇ ಮಹಿಮೊಂದಿಗೆ ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೀನಿ ತಂದೆಯಾದ ದೇವರೇ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಕೆಲವೊಂದು ಹಾಡಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವೆಂಬ ಆಡಳಿತ ದೇವರ ದೇವರನ್ನ ಘನಪಡಿಸೋಣ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೇನು. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೇನು.
ಜೊತೆಯಲ್ಲಿ ಜೀವಿಸಲು ನನಗಾಗಿ ಬಲಿಯಾದೆ, ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಜೊತೆಯಲ್ಲಿ ಜೀವಿಸಲು ನನಗಾಗಿ ಬಲಿಯಾದೆ, ಜೀವಕ್ಕೆ ಜೀವವಾಗಿ ನನ್ನನ್ನು ಪ್ರೀತಿಸಿದೆ. ನನ್ನ ಒಡಲಲ್ಲಿ ನೀವು ಹಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನ ಒಡಲಲ್ಲಿ ನೀವು ಹಸಿರಾಗಿರುವೆ, ನನ್ನ ಮನಸ್ಸಲ್ಲಿ ನೀ ಹಸಿರಾಗಿರುವೆ. ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀನಿರುವೆ, ನನ್ನ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲೂ ನೀನಿರುವೆ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ, ಅಯ್ಯ ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಯೇಸು ನಿಂದೆ ಮಾವು, ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ನಿಂದೆ ಮಾವು, ಜೀವಕ್ಕಿಂತಲೂ ಶ್ರೇಷ್ಠವು. ನಾ ಯಾವ ಮಾತದವನೆಂದು ಹಗಲಿರುಳು ವಿಚಾರಿಸುವೆ, ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ನಾ ಯಾವ ಮಾತದವನೆಂದು ಹಗಲಿರುಳು ವಿಚಾರಿಸುವೆ, ನಾ ಮಲಗಿದರೂ ನೀ ಮಲಗದೆ ನನ್ನ ಕಾಪಾಡುವೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ, ಹದ್ದಿನಾಗೆ ನನ್ನ ಆರಿಸಿದೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ, ಹದ್ದಿನಾಗೆ ನನ್ನ ಆರಿಸಿದೆ. ನನ್ನ ತಾಯಿಯೇ ಮರೆತರು ಮರೆಯಾದ ಯೇಸುವೆ, ನನ್ನ ತಾಯಿಯೇ ಮರೆತರು ಮರೆಯಾದ ಯೇಸುವೆ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವ ಅಯ್ಯ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಬಲಗೈ ಹಿಡಿದು ನಿಂಚಿದ್ದವ ತೋರಿಸುವೆ, ದಿನ ದಿನವೂ ನನ್ನ ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ನನ್ನ ಬಲಗೈ ಹಿಡಿದು ನಿಂಚಿದ್ದವ ತೋರಿಸುವೆ, ದಿನ ದಿನವೂ ನನ್ನ ನಡೆಸಿ ಮಹಿಮೆಯಲ್ಲಿ ಸೇರಿಸುವೆ. ಪರಲೋಕದಲ್ಲಿ ನಿನ್ನ ಮೀರಿತು ನನಗೆ ಯಾರಿಲ್ಲಯ್ಯ, ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ಪರಲೋಕದಲ್ಲಿ ನಿನ್ನ ಮೀರಿತು ನನಗೆ ಯಾರಿಲ್ಲಯ್ಯ, ಈ ಲೋಕದಲ್ಲಿ ನಿನ್ನ ಹೊರತು ಆಸೆ ಇಲ್ಲಯ್ಯ. ನನ್ನ ಶರೀರವೆಲ್ಲ ಮಾಡಿದರು ನನ್ನ ಬಲವು
ಹೆಸರೆತ್ತಿ ಕೈ ಮುಗಿವೆನು ಅಯ್ಯ. ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಯೇಸು ನಿನ್ನ ಪ್ರೇಮವು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಯೇಸು ಜೀವಕ್ಕಿಂತಲೂ ಶ್ರೇಷ್ಠವು. ನನ್ನ ಜೀವ ನಿನ್ನ ಹೆಸರೆತ್ತಿ ಕೈ ಮುಗಿವೆನು యేసయ్య. ನನ್ನ ಜೀವ ಅಯ್ಯ, ನನ್ನ ಜೀವಮಾನವೆಲ್ಲ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ನನ್ನ ಜೀವ ಆಮೆನ್. ನನ್ನ ಜೀವ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಹಲ್ಲೆಲೂಯಾ.
ಸ್ತೋತ್ರ. ಹಾಲೆಲೂಯ. ಎಲ್ಲರ ಕಣ್ಣು ಮುಚ್ಚಿ ನಾವು ಆರಾಧನೆ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿ ದೈವದ ದೇವರನ್ನ ಎಲ್ಲರೂ ಸೇರಿ ಘನಪಡಿಸೋಣ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನತೆಯ ಮೂಲಕ ದೇವರು ನಮ್ಮ ನಡೆಸಲು ಬನ್ನಿರಿ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆರಾಧನೆ ಹಲ್ಲೆಲೂಯಾ. ಸ್ತೋತ್ರ ಕಲಮ ಶತುರ ಕಲಮ ಮಮ ಹೃದ ಕಲಮ ಶತುರ ಆರಾಧನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಜೊತೆಯಲ್ಲಿ ಇರುವ ಆತನೇ ನಿನಗೆ ಸ್ತೋತ್ರ. ನಮ್ಮೊಂದಿಗೆ ಬರುವ ಆತನೇ ನಿನಗೆ ಸ್ತೋತ್ರ. ಅಯ್ಯ ಬನ್ನಿರಿ ಪವಿತ್ರ ಆತ್ಮನೇ, ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ನಮ್ಮ ನಿರ್ಮಾಣಿಕನಾದ ಯೆಹೋವನೇ, ನಿನ್ನಲ್ಲಿ ಸ್ವಾಷ್ಟಾಂಗವೆರಗಿ ದೇವರೇ ಹೃದಯ ಪೂರ್ವಕವಾಗಿ ಆರಾಧಿಸ್ತಾ ಇದೆ. ನಮ್ಮನ್ನು ರೂಪಿಸಿದ ಆತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ ಕಲಮ ಶತುರ ಮಕಲರಮ ಹೃದ ಕಲಮ ಶತುರ ಹೃದ ಕಲಮ ಶತುರ ಆರಾಧನೆಗೆ ಯೋಗ್ಯನೇ. ಆರಾಧನೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಆರಾಧನೆ ಯೇಸುವೇ, ಆರಾಧನೆ యేసయ్యా. ಆರಾಧನೆ
ಶತೂರ ಮಮ ಮಮ ನಿಧಕಲಮ ಶಕೂರ ಮಮ ಮಮ ಆರಾಧನೆಗೆ ಯೋಗ್ಯನೇ ನಿನಗೆ ಸ್ತೋತ್ರ. ರಿಕಲ ಮಮ ಮಮ Hallelujah, hallelujah, hallelujah. Rikala mama mama mama. Isaya, hallelujah. Isue, hallelujah. Rikala mashatu. Ridakala mama maradakana. Rikala mama mama. ಅಣು ಅಣುವಾಗಿ ನನ್ನನೆ ಕೊಟ್ಟರು ನಿನ್ನ ಹೇಗೆ ತೀರಿಸಲಿ ಜೀವ ಬಲಿಯಾಗಿ ನನ್ನನೆ ಕೊಟ್ಟರು ಹೇಗೆ ತೀರಿಸಲಿ ಸ್ತೋತ್ರ ಎತ್ತ ತಾಯಿಗಿಂತಲೂ ನಾದಿ ಪ್ರೀತಿಸಿ ನನ್ನನ್ನು
ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರು, ಅತ್ಯಧಿಕವಾದ ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನ್ನ ಸಮ್ಮುಖದಲ್ಲಿ ಬಲ ಪರಾಕ್ರಮಗಳಿರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಪರಿಶುದ್ಧನೇ ನಿನಗೆ ಸ್ತೋತ್ರ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಬಲವುಳ್ಳ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ನಮ್ಮ ನಿತ್ಯವೂ ಬಲಪಡಿಸುವ ಸರ್ವಾಧಿಕಾರಿ ಆಗಿರುವ ದೇವ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಈ ದಿನವೂ ನಿನ್ನ ಕೃಪೆಯಿಂದ ಶ್ರೇಷ್ಠಕರವಾಗಿ ನಮ್ಮನ್ನು ನಡೆಸಿದ ಆತನೇ ನಿನಗೆ ಸ್ತೋತ್ರ. ಎಲ್ಲ ವೇಳೆಯಲ್ಲಿ ದೇವರೇ ಉತ್ತಮವಾದ ರೀತಿಯಲ್ಲಿ ನಮ್ಮ ನಡೆಸಲು ಶಕ್ತನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮ ನಿನಗೆ ಸ್ತೋತ್ರ ದೇವರು. ಬನ್ನಿರಿ ಪವಿತ್ರಾತ್ಮ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮ ನಿನಗೆ ಸ್ತೋತ್ರ. ರಿಖಲವಶತ ಕಲಮಮ ರದ ಕುಲಮ ಶುಭೋ ಕುರದ ಮಮ ಹೃದ ಕಲಾಶತು ಕರಮಮ. ದೇವರೇ, ಎಲ್ಲ ವೇಳೆಯಲ್ಲಿ ಸ್ಥಿರವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಆ ನಿನ್ನ ಮಹಿಮೆಯ ಮೇಘವು ನಮ್ಮೆಲ್ಲರನ್ನ ಸ್ಥಿರಪಡಿಸಿ ಬಲಪಡಿಸಿ ಅತ್ಯಧಿಕವಾಗಿ ನಡೆಸುವ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಕರ್ತನೆ ನೀನೇ ನಡೆಸಿ, ನೀನು ಮಾತ್ರ ದೇವರೇ ಮಹಿಮೆ ಹೊಂದಬೇಕೆಂದೇಳಿ ಪ್ರಾರ್ಥಿಸ್ತೇನೆ. ಯೇಸಪ್ಪ, ಎಲ್ಲ ವಿಷಯದಲ್ಲಿ ದೇವರೇ ನೀನು ಮಾತ್ರ ನಡೆಸಿ ಮಹಿಮೆ ಹೊಂದಬೇಕೆಂದೇಳಿ ಪ್ರಾರ್ಥಿಸ್ತೇನೆ. ದೇವರೇ, ಪವಿತ್ರಾತ್ಮನೇ ಬನ್ನಿರಿ, ನಮ್ಮನ್ನು ಜೀವನಗೊಳಿಸು ದೇವರೇ. ನೀನೇ ನಡೆಸು ದೇವರೇ. ಪರಿಶುದ್ಧ ಅಯ್ಯ, ನೀನು ನಡೆಸು ದೇವರೇ. ಬಲವಾದ ಕಾರ್ಯ ಮಾಡು. ಕೃಪೆಯುಳ್ಳ ಜೀವಿತವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ನೀನು ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆಯ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರಂ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ವಾಕ್ಯ ಓದೋಣ. ತೆಗಿರಿ ವಾಕ್ಯ ಓದೋಣ. ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 24ನೇ ವಚನ ವಾಕ್ಯ ಓದೋಣ. ತೆಗಿರಿ ವಾಕ್ಯ ಓದೋಣ. ನ್ಯಾಯಸ್ಥಾಪಕರು 13:24. ಆ ಸ್ತ್ರೀಯು ಮಗನನ್ನು ಎತ್ತು ಅವನಿಗೆ ಸಂಸೋನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು, ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ. ಏಸಪ್ಪ, ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ವಾಕ್ಯ ಅನ್ನುವಂಥ ಜೀವಕರವಾದ ಮಾತುಗಳು ದೇವರೇ ಸಭಾ ಪ್ರತಿಯೊಬ್ಬರನ್ನು ಸ್ಥಿರಪಡಿಸಲಿ. ದೇವರೇ ಸಭಾ ಸಭೆಯಲ್ಲಿ ಕೂತಿರುವವರೊಟ್ಟಿಗೆ ಮಾತ್ರವಲ್ಲದೆ ಎಸಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ವಾಕ್ಯವನ್ನು ಕೇಳ್ತಾರೋ ಅವರೊಟ್ಟಿಗೆ ಕೂಡ ನೀನಿದ್ದುಕೊಂಡು ಮಾತನಾಡಿ ಪ್ರತಿ ಕುಟುಂಬಗಳನ್ನ ಸ್ಥಿರಪಡಿಸಿ ಬಲಪಡಿಸಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವ ಜನರೇ, ನ್ಯಾಯಸ್ಥಾಪಕರ ಆಳ್ವಿಕೆಯಲ್ಲಿ ದೇವರ ವಾಕ್ಯ ನೋಡ್ತಾ ಇದ್ದೇವೆ. ಇಲ್ಲಿ ಮನೋಹ ಅನ್ನುವಂಥ ಒಬ್ಬ ಭಕ್ತನಿದ್ದಾನೆ. ಯಾರಿದ್ದಾರೆ?
ಮಾತಾಡ್ರಿ. 10ನೇ ಹೆಸರು ಏನು ಹೇಳ್ರಿ? ಮನೋಹನಿಗೆ ಮಕ್ಕಳಿಲ್ಲ. ಯಾರಿಲ್ಲ? ಮನೋಹನ ಹೆಂಡತಿಗೆ ಮಕ್ಕಳಿಲ್ಲ. ಗಮನಿಸ್ರಿ, ಮದುವೆ ಆದ್ಮೇಲೆ ಬೇಗ ಮಕ್ಕಳಾಗ್ಬೇಕಂತೇಳಿ ಬಹಳ ಜನರು ಆಸೆ ಪಡ್ತಾರೆ, ಹೌದಾ? ಕೆಲವೊಬ್ರು ಹೇಳ್ತಿರ್ತಾರೆ, ನಾವು ಪ್ಲಾನ್ ಮಾಡ್ತಾ ಇದ್ದೀವಿ, ನಮ್ಮ ಪ್ಲಾನ್ ಇನ್ನ ಮುಂದೆ ಇದೆ, ಫ್ಯೂಚರ್ ಪ್ಲಾನು, ನಾವು ಇನ್ನ ಸೆಟಲ್ಡ್ ಆಗಬೇಕು, ನಾವು ಸೆಟಲ್ ಆದ್ಮೇಲೆ ಮಕ್ಕಳು ಮಾಡ್ಕೊಂತೀವಿ ಅಂತಾರೆ ಕೆಲವೊಬ್ಬರು, ಅಲ್ಲ? ಆದ್ರೆ ಇಲ್ಲಿ ವಾಕ್ಯ ನೋಡಿದ್ರೆ ಮನೋಹ ಅನ್ನುವಂಥ ಒಬ್ಬ ದೇವ ಭಕ್ತನಿದ್ದಾನೆ. ಆ ದೇವ ಭಕ್ತನ ಕುಟುಂಬದಲ್ಲಿ ಮಕ್ಕಳಿಲ್ಲ. ಅವ್ರಿಗೆ ಏನಿಲ್ಲ ಹೇಳ್ರಿ? ಮಾತಾಡ್ರಿ. ಏನಿಲ್ಲ ಅವ್ರಿಗೆ? ಮಾತಾಡ್ರಿ. ಏನಿಲ್ಲ ಅವ್ರಿಗೆ? ಮಕ್ಕಳಿಲ್ಲ. ಹಲ್ಲೆಲೂಯಾ. ಈ ಸಮಾಜದಲ್ಲಿ ಗಮನಿಸ್ರಿ, ಮನುಷ್ಯನಿಗೆ ಎಲ್ಲ ಇದ್ರೂ ಕೂಡ ಮಕ್ಕಳಿಲ್ಲ ಅಂದ್ರೆ ಬಹಳಷ್ಟು ಕೊರಗಿರುತ್ತೆ. ಏನಿರುತ್ತೆ? ಮಾತಾಡ್ರಿ. ಏನಿರುತ್ತೆ ಹೇಳ್ರಿ? ಯಾವುದಾದ್ರೂ ಮದುವೆಗೆ ಹೋದಿವಿ ಅನ್ಕೊಳ್ರಿ, ಅಥವಾ ಎಲ್ಗಾದ್ರೂ ಹೋಗಿದ್ವಿ ಅನ್ಕೊಳ್ರಿ, ಹೋದಾಗ ಜನರು ಎಷ್ಟು ಮನೆಗಳದಾವ ಅಂತ ಕೇಳಲ್ಲ, ಎಷ್ಟು ಮಂದಿ ಮಕ್ಕಳು ಅಂತ ಕೇಳ್ತಾರ. ಏನಂತ ಕೇಳ್ತಾರ? ಏನಂತ ಕೇಳ್ತಾರೆ ಹೇಳ್ರಿ? ಎಷ್ಟು ಮಂದಿ ಮಕ್ಕಳು ಅಂತಾರ. ಯಾಕಂತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ಎಷ್ಟು ಜನ ಅಂತಾರ? ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಕೇಳಿದ ಮೇಲೆ ನೀವೇಂತ ಹೇಳ್ತೀರಾ? ನಮ್ಮಪ್ಪ ನಮ್ಮ ಕೇಳಿದ್ರೆ ಏನಂತ ಹೇಳ್ತಾರೆ? 4 ಜನ ಮಕ್ಕಳು ಅಂತಾರೆ, 2 ಗಂಡು 2 ಹೆಣ್ಣು ಅಂತಾರೆ. ಅಕ್ಕ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ ನೀವೇನು ಹೇಳ್ತೀರಕ್ಕ? ಒಬ್ರು ಅಂತ್ರಿ. ಅಕ್ಕ ಮೀರೇನು ಹೇಳ್ತಿಬ್ರಕ್ಕ? ಮುಗ್ಗರು. ಮುಗ್ಗರು. ರೈಟ್. ಅಣ್ಣ ನೀನು? 4 ಜನ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಕ್ಕ ನೀವು? 3. ಎಲ್ಲೇ ಫಂಕ್ಷನ್ಗಳಲ್ಲಿ ಕೇಳ್ರಿ, ಅಜಯ್ ನೀನು ಎಷ್ಟು ಜನ ಮಕ್ಕಳು ಅಂದ್ರೆ ಏನಂತ ಹೇಳ್ತೀವಿ? 6 ಮಕ್ಕಳು, ಹಾಫ್ ಸೆಂಚುರಿ. ಹಲ್ಲೆಲೂಯಾ. ಇರ್ಲಿ, ಪರವಾಗಿಲ್ಲ. ಗಮನಿಸಿರ್ ಪ್ರೀತಿ ದೇವಚಂದ್ರೆ, ಎಂತ ಫಂಕ್ಷನ್ಗೆ ಹೋಗ್ಲಿ ಜನರು ನಿನ್ನ ಬಂಗಾರ ಎಷ್ಟೈತೆ, ನಿನ್ನ ಬೆಳ್ಳಿ ಎಷ್ಟೈತೆ, ನಿನ್ನ ಹತ್ರ ಎಷ್ಟು ವಜ್ರ ಐತೆ, ನಿನ್ನ ಹತ್ರ ಎಷ್ಟು ಮನೆಗಳಿದಾವೆ, ನಿನ್ನ ಹತ್ರ ಎಷ್ಟು ಪ್ಲಾಟ್ಗಳಿದಾವೆ, ನಿನ್ನ ಹತ್ರ ಏನೆಲ್ಲ ಇದೆ ಅಂತ ಕೇಳಲ್ಲ. ಫಸ್ಟ್ ಎಷ್ಟು ಜನ ಮಕ್ಕಳಪ್ಪ ನಿನಗೆ ಅಂತ ಕೇಳ್ತಾರ. ಹಲ್ಲೆಲೂಯಾ. ಗಮನಿಸ್ರಿ, ಈ ಮನೋಹನಿಗೆ ಮಕ್ಕಳಿಲ್ಲದಿರುವ ಕಾಲದಲ್ಲಿ ಆತನ ಹೆಂಡತಿ ಬಂಜೆಯಾಗಿದ್ದಾಳೆ. ಏನಾಗಿದ್ದಾಳೆ? ಮಕ್ಕಳೆಂದ್ರೆ ಅಂತ ಹೇಳ್ರಿ, ಸಮಾಜ ಬಂಜೆ ಅಂತ ಕರೀತಾರೆ. ಗೊಡ್ರಾಲು ಅನ್ನಿ ಪಿಲಿಸ್ತಾರು. ಹಲ್ಲೆಲೂಯಾ. ಏನಂತ ಕರಿತಾರೆ ಹೇಳ್ರಿ? ಗೊಡ್ರಾಲು, ಬಂಜೆ ಅಂದ್ರೆ ಮಕ್ಕಳಿಲ್ಲದಿರೋರನ್ನ ಬಂಜೆ ಅಂತ ಕರೀತಾರೆ. ಅವರ ಗರ್ಭಚೀಲದಲ್ಲಿ ಮಕ್ಕಳಿರುವುದಕ್ಕೆ ಪವರ್ ಇಲ್ಲ ಅಂತ ಹೇಳಿ ಬಂಜೆ ಅಂತ ಕರೀತಾರೆ. ಗಮನಿಸ್ರಿ, ಈಗ ಈ ಸ್ತ್ರೀ ಮನೋಹನ ಹೆಂಡತಿ ಬಂಜೆಯಾಗಿದ್ದಾಳೆ. ಮನೋಹನ ಹೆಂಡತಿಗೆ ಅವಮಾನ ಇದೆ. ಜನರು ನೋಡ್ತಾರೆ, ಅವಮಾನ ಪಡಿಸ್ತಾರೆ. ಈಕೆಗೆ ಮಕ್ಕಳಿಲ್ಲ, ಈಕೆ ಏನಾಯ್ತೋ ಏಕತೆ. ನೋಡ್ರಿ, ಈ ಸಮಾಜದಲ್ಲಿ ಮಕ್ಕಳಿರುವವರಿಗೂ ಮಕ್ಕಳಿಲ್ಲದೆ ಇರುವವರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಮಕ್ಕಳಿರುವವರಿಗೂ ಬಹಳಷ್ಟು ಏನ್ ಕೊಡ್ತಾರೆ ಗೊತ್ತಾ? ಪ್ರಾಮುಖ್ಯತೆ ಕೊಡ್ತಾರೆ. ಅದೇ ಮಕ್ಕಳಿಲ್ಲದಿರೋರಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಇವತ್ತು ಎಷ್ಟೋ ನಾವು ನ್ಯೂಸ್ ಅಲ್ಲಿ ಕೂಡ ನೋಡ್ತೇವೆ, ಸ್ಟಾರ್ಟಿಂಗ್ ಮದುವೆ ಆಗಿರ್ತಾರೆ, ಮದುವೆ ಆಗಿ ಕೆಲವು ವರ್ಷಗಳಲ್ಲಿ ಮಕ್ಕಳಾಗಲಿಲ್ಲ ಅಂದ್ರೆ ಡಿವೋರ್ಸ್. ಏನ್ ಹೇಳ್ರಿ? ಡಿವೋರ್ಸ್ ಕೊಟ್ಬಿಡ್ತಾರ. ಬೇಡ, ನನಗೆ ಮಕ್ಕಳು ಹಾಕಲ್ಲ, ನನಗೆ ಇನ್ನೊಬ್ರು ಬೇಕು, ನನಗೆ ಮಕ್ಕಳು ಬೇಕು, ನನಗೆ ಸಂತತಿ ಬೇಕು ಅಂದ್ರೆ ಮಕ್ಕಳು ಬೇಕಂತೇಳಿ ಬಹಳ ಜನರು ಆಸೆ ಪಡ್ತಾರೆ. ತಪ್ಪಲ್ಲ. ಹಲ್ಲೆಲೂಯಾ. ಆದ್ರೆ ಹಂಗ ಡಿವೋರ್ಸ್ ಕೊಡೋದು, ಆ ಥರ ಮಾಡೋದು ಬಹಳ ತಪ್ಪು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ಕೊಡದೆ ಹೋದ್ರೆ ಮನುಷ್ಯರು ಏನ್ ಮಾಡ್ತಾರ? ನೀವ್ ಹೇಳ್ರಿ. ದೇವ್ರು ಕೊಡೋದ್ರೆ ಮನುಷ್ಯರು ಏನ್ ಮಾಡಕ್ಕಾಗತ್ತೆ? ಹಲ್ಲೆಲೂಯಾ. ಇವತ್ತು ಅದೆಷ್ಟೋ ಜನ ನನಗೆ ಕಾಲ್ ಮಾಡ್ತಾರ, ನಿಮ್ಮ ಮಕ್ಕಳ ಇಲ್ಲ ಅಂತೇಳಿ ನನ್ನ ಗಂಡ ಬೇರೆ ಸ್ತ್ರೀಯಿಂದ ಹೋಗ್ತದನ, ಬೇರೆ ಸ್ತ್ರೀನ ಮದುವೆ ಮಾಡ್ಕೊಳಕ ನಮ್ಮ ಅತ್ತೆ ಮಾವ ಆಲ್ರೆಡಿ ಪ್ಲಾನ್ ಮಾಡ್ತಿದಾರ. ಇಲ್ಲಿ ಗಮನಿಸೋದಾದ್ರೆ, ಆ ಸ್ತ್ರೀಯು ಮಗನನ್ನು ಹೆತ್ತು ಅವನಿಗೆ ಸಂಸೋನ್ ಎಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು. ಯೆಹೋವನ ಆಶೀರ್ವಾದವು ಏನಾಯ್ತಂತೆ? ಏನಾಯ್ತಂತೆ? ಅವನ ಮೇಲೆ ಇರುವುದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಗಮನಿಸ್ರಿ, ಇವತ್ತು ನನ್ನ ವಾಕ್ಯ ಏನ್ ಹೇಳಕ್ ಇಷ್ಟಪಡ್ತಂದ್ರೆ, ಯಾರಿಗೆಲ್ಲ ಲೇಟ್ ಆಗಿ ಮಕ್ಕಳು ಹುಟ್ಟುತ್ತಾರೋ ಆ ಮಕ್ಕಳ ಮೇಲೆ ಯೆಹೋವನ ಆಶೀರ್ವಾದ ಭಯಂಕರವಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. ತಂದೆ ತಾಯಿ ಸಂಪಾದಿಸಿದ ಆಶೀರ್ವಾದಕ್ಕಿಂತ, ತಂದೆ ತಾಯಿ ಕೂಡಿಟ್ಟ ಹಣಕ್ಕಿಂತ ಯಾರಿಗಾದ್ರೂ ಲೇಟಾಗಿ ಬಂಜೆ ಅಂತ ಅನ್ಸ್ಕೊಂತಾರಲ್ಲ, ಅಂತ ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟುವಂತ ಮಕ್ಕಳಿಗೆ ದೇವರು ಸಮೃದ್ಧಿ ಕೂಡಿಸಿ ಅವ್ರನ್ನ ರೆಡಿ ಮಾಡಿರ್ತಾನ. ಮತ್ತೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಬಡವರಾಗಿ ಬರೋದೇ ಇಲ್ಲ. ಆಮೆನ್. ಯಾಕಂದ್ರೆ ಅವ್ರ ಮೇಲೆ ದೇವರು ದೊಡ್ಡ ಉದ್ದೇಶ ಇಟ್ಟಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ,
ದಾನ್ ಕುಲದವನಾದ ಮನೋಹನ ಹೆಂಡತಿ ಬಂಜೆಯಾಗಿರುವಾಗ ದೇವರು ಬಂದು ದೇವದೂತನ ಮೂಲಕ ತಿಳಿಸ್ತಾನೆ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನಿಗೆ ಕಟಿಂಗ್ ಮಾಡಬಾರ್ದು, ಏನ್ ಮಾಡಬಾರ್ದು, ಕ್ಷೌರ ಕತ್ತಿ ಅವನ ಮೇಲೆ ಬರಬಾರ್ದು, ಯಾಕಂದ್ರೆ ನಾನು ಅವನನ್ನು ಪ್ರತಿಷ್ಠಿಸಿದ್ದೇನೆ. ಯಾಕಂದ್ರೆ ಈ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ಜೀವಿಸಿ 40 ವರ್ಷಗಳ ಕಾಲ ಇಸ್ರಾಯೇಲರು ಈ ಫಿಲಿಸ್ತೀಯರಿಗೆ ಅಡಿಯಾಳಾಗಿ, ಸೇವಕರಾಗಿ, ಬಾನಿಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಬಿಡಿಸುವುದಕ್ಕೆ ನಾನು ಮನೋಹನ್ ಹೆಂಡತಿ, ನಿಮ್ಮ ಹೊಟ್ಟೆ ಒಳಗೆ ಸಂಸೋನ ಹುಟ್ಟುತ್ತಾನೆ. ಹಲ್ಲೆಲೂಯಾ. ಯಾರು ಹುಟ್ಟುತ್ತಾರೆ? ಮಾತಾಡ್ರಿ, ಯಾರು ಹುಟ್ಟುತ್ತಾರೆ? ಸಂಸೋನ್ ಹುಟ್ಟುತ್ತಾನೆ. ಆ ಸಂಸೋನ ತಲೆ ಮೇಲೆ ಏನ್ ಬರ್ಬಾರ್ದು ಹೇಳ್ರಿ? ಕ್ಷೌರ ಕತ್ತಿ. ಅಂದ್ರೆ ಈ ಬಾರ್ಬರ್ ಇರ್ತಾರಲ್ಲ, ಕಟಿಂಗ್ ಮಾಡೋರು, ಏರ್ ಸಲೂನ್, ಅವರ ಕತ್ರಿ ಸಂಸೋನ್ ಮೇಲೆ ಬರಬಾರ್ದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರದೆಲ್ಲ ಹೇಳ್ತಾನಲ್ಲಿ ಹುಡುಗನು ದೊಡ್ಡವನಾದನಂತೆ. ದೊಡ್ಡನಾಗ್ತಾ ಯೆಹೋವನ ಆಶೀರ್ವಾದವು ಯಾರ ಮೇಲೆ ಇತ್ತಂತೆ? ಎಷ್ಟು ಜನರು ಹೇಳ್ತಾರೆ ದೇವ್ರ ಆಶೀರ್ವಾದ ನನ್ನ ಮೇಲೆ ಐತೆ ಅನ್ನೋಂತಾರೆ. ಧೈರ್ಯವಾಗಿ ಕೈ ಎತ್ರಿ. ದೇವ್ರ ಆಶೀರ್ವಾದ ನನ್ನ ಮೇಲೆ ಐತೆ. ನಾನು ಎತ್ತದ್ ನೀವು? ಹಲ್ಲೆಲೂಯಾ. ಗಮನಿಸ್ರಿ, ಆ ಬಂಜೆಯ ಹೊಟ್ಟೆ ಒಳಗಡೆ ದೇವರು ಸಂಸೋನ್ನ ಹಾಕಿದನು. ಸಂಸೋನು ಬೆಳೆದು ಹೊರಗಡೆ ಬಂದ, ತಾಯಿ ಹೊಟ್ಟೆಯಲ್ಲಿಂದ ಹೊರಗಡೆ ಬಂದು ಬೆಳೀತಾ ದೊಡ್ಡವನಾಗ್ತಿರುವಾಗ ಯೆಹೋವನ ಆಶೀರ್ವಾದ ಯಾರ ಮೇಲಿತ್ತಂತೆ? ಯಾರ ಮೇಲಿತ್ತಂತೆ ಅಂದ್ರೆ ನೋಡ್ರಿ, ಯಾರೆಲ್ಲ ಲೇಟಾಗಿ ಮಕ್ಕಳನ್ನು ಹೇರ್ತಾ ಇದ್ದಾರೋ ಅವರ ಮಕ್ಕಳ ಮೇಲೆ ದೇವರು ಶ್ರೇಷ್ಠವಾಗಿ ಆಶೀರ್ವಾದ ಇಟ್ಟಿರ್ತಾನೆ. ಆಮೆನ್, ಹಲ್ಲೆಲೂಯಾ. ಕೆಲವೊಬ್ಬರು ಆಳ್ತಿರ್ತಾರೆ, ಅಯ್ಯೋ ನನಗೆ ಮಕ್ಕಳಾಗ್ಲಿಲ್ಲ. ದೇವ್ರಂತನ ಫಸ್ಟ್ ಮಕ್ಕಳಾಗಿಲ್ಲಲ್ಲ, ಎಷ್ಟು ಸಂಪಾದಿಸಿಕ್ಕೋ, ಏನ್ ಮಾಡೋ, ನಿಮ್ ಮಕ್ಕಳಾಗಿಲ್ಲ ಸಂಪಾದಿಸಿಕ್ಕೋ. ಆದ್ರೆ ನೀನು ಎಷ್ಟು ಸಂಪಾದಿಸ್ತೇವೋ ನಿನಗಿಂತ 1000 ಪಟ್ಟು ನಾನು ಸಂಪಾದಿಸಿಟ್ಬಿಟ್ಟಿನಿ ಅವನಿಗೋಸ್ಕರ. ಹಲ್ಲೆಲೂಯಾ. ಇಟ್ಟು ಏನ್ ಮಾಡ್ತೇವ್ರೆ? ಕಳಿಸ್ತಾವನ ಭೂಲೋಕಕ್ಕೆ. ಆಮೇನ್. ಅವನು ಬೆಳೆದು ದೊಡ್ಡವನಾದಂಗಲ್ಲ ಯೆಹೋವನ ಆಶೀರ್ವಾದ ಅವನ ಮೇಲಿರುತ್ತೆ. ಆಮೇನ್. ಯೇಸು ಕ್ರಿಸ್ತನ ಆಶೀರ್ವಾದ ಅವನ ಮೇಲಿರುತ್ತೆ. ಆಮೇನ್. ಭಕ್ತರ ಆಶೀರ್ವಾದ ಅವನ ಮೇಲಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸ್ರಿ, ಸಂಸೋನ ಮೇಲೆ ಯೆಹೋವನ ಆಶೀರ್ವಾದ ಇದೆ. ನಮ್ಮ ಮೇಲೆ ಏನಿದೆ? ಭಾಳ ಜನ ಹೇಳ್ತಾರ, ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ತಾರ, ನಮ್ಮ ಮೇಲೆ ಅದು ಕೆಟ್ಟದ್ದು ಬಯಸ್ತಾರ, ನಮ್ಮ ಮೇಲೆ ಇದು ಕೆಟ್ಟದ್ದು ಬಯಸ್ತಾರ. ಬರೀ ಜನರು ಇದನ್ನು ಮಾತಾಡ್ತಿರ್ತಾರೆ. ಭಾಳ ಜನರು ಮಾತಲ್ಲಿ ನನ್ನ ಕೇಳಿದಾರೆ, ಬ್ರದರ್ ನನಗೋಸ್ಕರ ಪ್ರಾರ್ಥನೆ ಮಾಡು, ನಂಗೆ ಕೆಲಸದಲ್ಲ ಅವ್ರು ಹಂಗೆ ಮಾಡ್ತಿದಾರ, ನಮ್ಮ ಮನೆ ಪಕ್ಕದವನು ಅವ್ನು ಬರೀ ಏನು ಹಾಳು ಮಾಡಕ ನಿಂಬೆಣ್ಣೆ ಹಾಕ್ತಿರ್ತಾನ ತಗೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡು. ಆದ್ರೆ ಗಮನಿಸ್ರಿ, ಎಲ್ಲರೂ ಎಂಥದ್ದೇ ನಿಮ್ಮ ಮೇಲೆ ಏನೇ ತರಲಿ, ಆದ್ರೆ ಯೆಹೋವನ ಆಶೀರ್ವಾದ ನಿಮ್ಮ ಮೇಲೆ ಇತ್ತಂದ್ರೆ ಯಾವನು ನಿಮ್ಮನ್ನು ಮುಟ್ಟಿ ಅಲಗಾಡಿಸಕ್ಕೂ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಸಂಸೋನ ಜೀವಿತವನ್ನು ಗಮನಿಸುವುದಾದ್ರೆ ಈ ಫಿಲಿಸ್ತೀಯರು ಕೂಡ ಇಸ್ರಾಯೇಲನ್ನ ಅಡಗಿಸ್ತಾ ಇದ್ದಾರೆ. ಏನ್ ಮಾಡ್ತಾರೆ? ಇಸ್ರಾಯೇಲನ್ನ ಭಯಪಡಿಸ್ತಾ ಇದ್ದಾರೆ. ಆದ್ರೆ ಒಬ್ಬ ಸಂಸೋನ ಮಾತ್ರ ಯಾವನು ಮುಟ್ಟಕ್ಕಾಗ್ತಿಲ್ಲ. ಯಾಕಂದ್ರೆ ಯೆಹೋವನ ಆಶೀರ್ವಾದ, ಯೆಹೋವನ ಬಲವು, ಯೆಹೋವನ ಆತ್ಮವು ಸಂಸೋನ ಮೇಲೆ ಇರುವುದರಿಂದ ಸಂಸೋನ ಮುಟ್ಟಿ ಅಡಿಸಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯವನ್ನು ಕೇಳುವ ನೀವು ಗಮನಿಸಿರಿ, ದೇವರ ವಾಕ್ಯದ ಒಳಗಾಗಿ ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವ ಉದ್ದೇಶವನ್ನು ತಿಳ್ಕೊಂಡು ಭಕ್ತಿಯ ಮಾರ್ಗದಲ್ಲಿ ಬಲವಾಗಿ ಮುಂದೆ ಹೋಗೋದಾದ್ರೆ ನಿಮ್ಮ ಜೀವಿತದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅಲುಗಾಡಿಸೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಸೋನನ ಮೇಲೆ ದೇವರ ಆಶೀರ್ವಾದ ಇತ್ತಂತೆ. ಬಹಳ ಜನರು ನೋಡ್ರಿ, ಮದುವೆ ಟೈಮಲ್ಲಿ ಅತ್ತೆ ಮಾಮ ಕಾಲು ಮುಗಿತಿರ್ತಾರ, ಅತ್ತ దీవించత్త పెళ్ళైన 3 రోజుల తర్వాత ఏమే మా అత్త వస్తావా లేదా అలా ಕೆಲವೊಬ್ರು ಕೂಡ ತಂದೆ ತಾಯಿ ಕಾಲು ಮುಗಿತಿರ್ತಾರ. ಅಪ್ಪ ಅಮ್ಮನ ಆಶೀರ್ವಾದ ಬಹಳ ದೊಡ್ಡದಂತೆ. ಅವ್ರ ಸತ್ತದ ಮೇಲೆ ಇನ್ನೆಲ್ಲಿ ಬರ್ತಾವ ಆಶೀರ್ವಾದ? ಯುಗ ಯುಗಗಳ ಕಾಲ ಇರುವವನು. ಹಲ್ಲೆಲೂಯಾ. ಭೂಮಿ ಆಕಾಶ ಅಳಿದು ಹೋದರೂ ಆತನ ಅಳಿಯುವುದಿಲ್ಲ. ಆಮೇನ್. ಆತನ ವರ್ಷಗಳು ಅಸಂಖ್ಯ ಎಂಬುದಾಗಿ ಯೋಬನ ಪುಸ್ತಕದಲ್ಲಿ ಬರೆಯುತ್ತದೆ. ಹಲ್ಲೆಲೂಯಾ. ಆತ ನಿನ್ನೆ ಇದ್ದಾಗ ಇವತ್ತು ನಿರಂತರವಾಗಿ ಇರುವ ದೇವರು. ಆಮೇನ್. ಮಲಾಕಿ ಗ್ರಂಥದಲ್ಲಿ ನೋಡುತ್ತೇವೆ, ಆತನು ಮಾರ್ಪಟ್ಟಿಲ್ಲ. ಹಲ್ಲೆಲೂಯಾ. ಆತನ ಪ್ರಾರಂಭದಲ್ಲಿ ಆಕಾಶ ಭೂಮಿಯನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ಹೇಗಿದ್ದನೋ ಇವತ್ತಿನವರೆಗೂ ಹಾಗೇ ಇದ್ದಾನೆ. ಆಮೇನ್. ಆತನ ಆಶೀರ್ವಾದವನ್ನು ನಾವು ಬಯಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಜನರು ಹೇಳ್ತಿರ್ತಾರ, ಬಯಸದೆ ಬಂದ ಭಾಗ್ಯ ಅದು ಯಾವಾಗ ಗೊತ್ತಿಲ್ಲ, ಬಟ್ ಆದ್ರೆ ದೇವರ ಆಶೀರ್ವಾದ ಎಂಬ ಭಾಗ್ಯ ಅದು ಏನು ಹೇಳ್ತೀರಿ? ಯೆಹೋವನ ಆಶೀರ್ವಾದ ಭಾಗ್ಯದಾಯಕ. ಅದು ಏನು ಮಾಡೋದಿಲ್ಲ, ಚಿಂತೆ ಮಾಡಕ್ ಬಿಡಲ್ಲ ಅದು. ಹಲ್ಲೆಲೂಯಾ. ವ್ಯಸನ ಮಾಡಕ್ ಬಿಡಲ್ಲ ಅದು. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲ ತಿಳ್ಕೊಳ್ಬೇಕು, ದೇವರ ಆಶೀರ್ವಾದ ನಮ್ಮ ಮೇಲೆ ಆಯ್ತಾ? ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು,
ದೇವರ ಆಶೀರ್ವಾದ ನಾವು ಬೆಳೀತಾ ಇದ್ದೀವಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಆಯ್ತಾ? ಮಾತಾಡ್ರಿ. ದೇವರ ಆಶೀರ್ವಾದ ನಮ್ಮ ಮೇಲೆ ಆಯ್ತಾ? ಮಾತಾಡ್ಬೇಕು. ದೇವರ ಆಶೀರ್ವಾದ ಯಾರ ಮೇಲಿತ್ತು ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ಗೊತ್ತಾ? ಸೈತಾನ್ ಹೇಳ್ಬೇಕು ನಮ್ಮ ಬಗ್ಗೆ. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಮೇಲೆ ಆಶೀರ್ವಾದ ಐತೆ ಅಂತೇಳಿ ಯಾವಾಗ ನಮಗೆ ಗೊತ್ತಾಗುತ್ತಂದ್ರೆ, ನಮ್ಮ ಮೇಲೆ ಯಾವಾಗ ಆಶೀರ್ವಾದ, ದೇವರ ಉದ್ದೇಶ ಬಹಳ ಬಲವಾಗಿ ಇದೆ ಅಂತೇಳಿ ಯಾವಾಗ ಗೊತ್ತಾಗ್ತಂದ್ರೆ, ನಾವು ಹೆಂಗಿದ್ದಾಗ ದೇವರ ಆಶೀರ್ವಾದ ಇರುತ್ತೆ ಯಾವಾಗ ಗೊತ್ತಾಗುತ್ತೆ ಅಂತೇಳಿ ವಾಕ್ಯ ತೆಗೆದು ಓದೋಣ. ಯೋಬ, ನಿನ್ನೆ ನೋಡಿದಾಗೆ ವಾಕ್ಯ ಓದೋಣ. ಯೋಬ 1ನೇ ಅಧ್ಯಾಯ 1ನೇ ವಚನ ಓದೋಣ. ಊಚ್ ದೇಶದಲ್ಲಿ ಯೋಬನೆಂಬ ಮನುಷ್ಯನಿದ್ದನು. ಅವನು ದೇವರಲ್ಲಿ, ವಾಕ್ಯಲ್ಲಿ ಒಂದು ನಿಮಿಷ ನಿಧಾನ. ಅವನು ದೇವರಲ್ಲಿ, ಯಾರಲ್ಲಿ? ಅತ್ತೆ ಮಾಮನಲ್ಲಿ, ಅಪ್ಪ ಅಮ್ಮನಲ್ಲಿ, ಅಜ್ಜ ಅಜ್ಜಿಯಲ್ಲಿ, ಅಪ್ಪಾಜಿಯಲ್ಲಿ, ಅಮ್ಮಜಿಯಲ್ಲಿ, ಅಪ್ಪಣಿಯಲ್ಲಿ, ಅಮ್ಮಣಿಯಲ್ಲಿ ಅಲ್ಲ ಇಟ್ಟಿಲ್ಲ ನಂಬಿಕೆಯಲ್ಲಿ. ಯಾರು ಹೇಳ್ತಾನ? ಅವನು ದೇವರಲ್ಲಿ ಹೋದ್ರಿ ಭಯಭಕ್ತಿ ಉಳ್ಳವನಾಗಿ. ಹಲ್ಲೆಲೂಯ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ. ನೆಕ್ಸ್ಟು, ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿ. ಹಲ್ಲೆಲೂಯ. ಒಂದು ಮಾತು ಹೇಳ್ತೀನಿ. ಪ್ರವೀಣ್ ಅದನ್ನ ಯಾರಾದ್ರೂ ಬಂದು ಪ್ರವೀಣಲ್ಲಿ ಜಗಳ ಆಡ್ತಿದ್ ಗೊತ್ತಾ ಅಂದ್ರೆ, ನಾನಲ್ಲ ನೋಡು ನನಗೆ ಸೇಮ್ ಇನ್ನೊಬ್ಬನ ಮನುಷ್ಯನ ಹೋಲಿಕೆ ಮನುಷ್ಯ ಇನ್ನೊಬ್ಬನದನ ಅವನು ನಾನು ಆಡಿಲ್ಲ ಅನ್ಬೋದು. ಕೆಲವು ಸಾರಿ ನಾವು ನಿಂದೆ ಹಾಕ್ಬೋದು. ಇವಾಗ ಮಾತಾಡ್ತೀನಿ. ಸಿನಿಮಾ ಥಿಯೇಟರ್ ಇರುತ್ತೆ. ಸಿನಿಮಾ ಥಿಯೇಟರ್ ಗೇಟ್ ಮುಂದೆ ನಿಂತ ಅವ್ನು ಸಿನಿಮಾ ನೋಡೋಕೆ ಹೋಗಿಲ್ಲ, ಬಟ್ ಆದ್ರೆ ಅಲ್ಲಿದ್ದಾನಂದ್ರೆ ಅವ್ನು ಏನಂದ್ರೆ ಹೇಳ್ರಿ, ಇವ್ನು ದೋಸ್ತಿ ಸಿನಿಮಾ ನೋಡೋಕೆ ಏನು ಏನು ಮಾಡಕ್ಕೆ ಹೋಯ್ನು? ಬಾರ್ ಶಾಪ್ ಮುಂದೆ ಹೊರಗಿಂತ ಏನಂತಾರೆ ಅವನ್ನ, ಇವ್ನು ಕುಡಿಯೋಕೆ ಹೋಯ್ನೇವನು, ಎಲ್ಲಿಯೋ ಏನೇವನು ಮಾತಾಡ್ರಿ, ಎಲ್ಲಿ ಹೋಗೇನೇವನು? ಸುಮ್ಮನೆ ಯಾರೋ ಒಬ್ರು ಫ್ಯಾಮಿಲಿ ಜಗಳ ಆಗಿತ್ತು. ಆ ಫ್ಯಾಮಿಲಿ ಒಳಗೆ ಇವ್ನು ನೋಡಿ ಸುಮ್ಮನೆ ಜಗಳಕ್ಕೆ ಹೋಗಿಲ್ಲ, ನೋಡಕ್ಕೆ ಹೋಯ್ನಂಗ್ರಿ. ಇವ್ನು ನೋಡಿ ಏನ್ ಮಾಡ್ಬಿಡ್ತಾರಲ್ರಿ, ಇವ್ನು ನೋಡಿ ಜಗಳಕ್ಕೆ ಹೋದ್ರೆ ಬಡಿತಾ ಪಡ ಕಳಿಸ್ಬಿಡ್ತಾರ. ಏನ್ ಮಾಡ್ತಾರ? ನೀವು ವಾಕ್ಯ ಹೇಳುತ್ತೆ. ಯೋಬನ ಜೀವಿತ ನಾವು ಗಮನಿಸೋದಾದ್ರೆ, ಯೋಬನು ಕೆಟ್ಟದನ್ನು ನಿರಾಕರಿಸಿದ ಹೆಂಗೆ? ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ದೂರ ಆಗ್ತಿದ್ದ. ಹಲ್ಲೆಲೂಯಾ. ಈಗ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಎಷ್ಟು ಜನರು ಮನೆ ಗುಡಿಸ್ರಿ, ಕಸ ಗುಡಿಸ್ರಿ, ಕೈ ಎತ್ರಿ. ಕಸ ಗುಡಿಸಿದ್ದೆಲ್ಲ ನಮ್ಮ ಮನೆ ಬಾತ್ರೂಮ್ನ ತುಂಬಿಸಿನಿ ಅಥವಾ ಬೆಡ್ರೂಮ್ನ ತುಂಬಿಸಿ ನಮ್ಮರೆಲ್ಲ ಕೈ ಎತ್ರಿ. ಅರ್ಥ ಆಯ್ತು ನಾನು ಹೇಳಿದ್ದು? ಗಮನಿಸ್ರಿ. ಈಗ ಕೆಟ್ಟದನ್ನು ನಿರಾಕರಿಸ್ಬೇಕಂತ ಅಂದ್ರೆ ಬೇಡ ಅಂತ ಹೇಳಬೇಕಂತೆ. ನೀವು ಮನೆಯಲ್ಲಿ ಕಸನೇ ಇಟ್ಕೊಳ್ಳಲ್ಲ, ಆ ಕಸ ಬರೋದೆಲ್ಲವನ್ನು ಡಸ್ಟ್ಬಿನ್ಗೆ ಹಾಕಿ, ಡಸ್ಟ್ಬಿನ್ ತಗೊಂಡೋಗಿ ಬರುತ್ತಲ್ಲ ವ್ಯಾನು, ಆ ವ್ಯಾನ್ಗೆ ಹೋಗಿ ಹಾಕ್ಬಿಡ್ತೀರಿ. ಯಾಕಂದ್ರೆ ಅದಿದ್ರೆ ನಮಗೆ ರೋಗಗಳು. ಕೆಟ್ಟದು ನಮ್ಮ ಮನೆಯಲ್ಲಿದ್ರೇನೆ ಏನಾಗುತ್ತೆ ಹೇಳ್ರಿ, ನಮ್ಮ ಮನೆಗೆಲ್ಲ ಅಸ್ವಚ್ಛತೆ ಬರುತ್ತೆ, ನಮ್ಮ ಮನೆಯಲ್ಲಿ ಎಲ್ಲ ರೋಗಗಳು ಬರ್ತಾವ. ಅದಕ್ಕೋಸ್ಕರ ಹೊರಗೆ ಹಾಕ್ಬೇಕು. ಹಂಗೆ ನಿನ್ನ ಜೀವಿತ ಚೆನ್ನಾಗಿರ್ಬೇಕಂದ್ರೆ ನೀನು ಭಯ ಭಕ್ತಿ ಮಾಡ್ತಾ ಇದೆಯಲ್ವಾ, ಆ ಭಯ ಭಕ್ತಿಯಲ್ಲಿರುವ ನೀನು ಕೆಟ್ಟದನ್ನು ನಿನ್ನ ಬಳಿಯಲ್ಲಿ ಇರದ ಹಾಗೆ ಅದನ್ನು ದೂರ ಹಾಕ್ಬೇಕು. ಹಲ್ಲೆಲೂಯಾ. ಒಂದು ವಾಕ್ಯ ಐತೆ, ಆತನ ಬಳಿಯಲ್ಲಿ ಕೆಟ್ಟದ್ದು ತಂಗಲಾರದು ಅಂತೇಳಿ ವಾಕ್ಯ ಐತೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವೆಲ್ಲರೂ ಕೂಡ ತಿಳ್ಕೊಳ್ರಿ, ನಮ್ಮ ಒಳಗಡೆ ಕೆಟ್ಟದ್ದಿರಬಾರ್ದು. ಆಮೇನ್. ಓಕೆ, ನೀವು ಭಯ ಭಕ್ತಿ ಮಾಡ್ತಾರೆ. ನೆಕ್ಸ್ಟ್ ಕೆಟ್ಟದ ನಿರಾಕರಿಸಿ, ಆಮೇಲೆ ನಿರ್ದೋಷಿ. ಯಾರು ನಿನ್ನ ಮೇಲೆ ಹಿಂಗೆ ಬಳಿ ತೋರ್ಸಂಗಿರಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿರ್ದೋಷಿಯಾಗಿ ಮತ್ತೆ ಯಥಾರ್ಥ ಚಿತ್ತನೂ ಆಗಿದ್ದನು. ಯಾರು ಹೇಳ್ರಿ? ಯೋಬ ಏನಾಗಿದ್ದು? ಮುಂದೆ ಮುಂದೆ ನೋಡ್ತಾ ಹೋದ್ರೆ 3ನೇ ವಚನ ನೋಡ್ರಿ. ಅಲ್ಲಿ ನೋಡ್ರಿ, ಅವನು ಮೂಡಣ ದೇಶದವರೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳ, ಅಂದ್ರೆ ಇದು ಅರ್ಥ ಏನು? ಸಮೃದ್ಧಿಯಾಗಿದ್ದಾನೆ. ಹಲ್ಲೆಲೂಯಾ. ಹೆಚ್ಚು ಆಶೀರ್ವಾದಿಸಲ್ಪಟ್ಟವನಾಗಿದ್ದಾನೆ. ಆಮೇನ್. ಅಕ್ಕ ಲಾಸ್ಟ್ ವರ್ಡ್ ಏನಾಯ್ತು ಓದ್ರ ಒಂದ್ಸರಿ? ಲಾಸ್ಟ್ ವರ್ಡ್ ತೆಲುಗಲ್ಲಿ ಅದು ಅಭಿವೃದ್ಧಿ ಅಂತ ಐತಾ, దీవించన ಅಂತ ಏನಂತೈತೆ ನೋಡ್ರಿ. అతడు గొప్పవాడుగా ఉండను. హల్లెలూయా. హల్లెలూయా. ಗಮನಿಸ್ರಿ, ಭಯಭಕ್ತಿ ಇರೋದ್ರಿಂದಲೇ, ಕೆಟ್ಟದನ್ನು ನಿರಾಕರಿಸೋದ್ರಿಂದಲೇ ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಅಂದ್ರೆ ಅತಿ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿ ಸಮೃದ್ಧಿಕರವಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನಲ್ಲಿ ಭಯ ಭಕ್ತಿ ಇರೋದ್ರಿಂದ ಅದಕ್ಕೋಸ್ಕರ ಅಷ್ಟಿದ್ದ. ಆದ್ರೆ ಯಾವಾಗಾದ್ರೆ ದೇವರು ಸೈತನಿಗೆ ಹೇಳ್ತಾನೆ, ನೀನು ಎಲ್ಲರನ್ನ ನೋಡ್ಕೊಂತ ಹೋಗಿ ಯೋಬನ್ ನೋಡಿ ಅಂದ್ರೆ ಹೇಳ್ತಾನೆ, ಯೋಬನ್ ಬಗ್ಗೆ ನೀನು ಅವನಿಗೆ ಎಲ್ಲ ಕೊಟ್ಟಿಯಲ್ಲ, ಎಲ್ಲ ತೆಗೆ ಅಂತಾನೆ. ಏನ್ ಮಾಡಂತಾನೆ ಹೇಳ್ರಿ? ಅಂದ್ರೆ ಈಗ ಅದೆಲ್ಲ ಯಾರಿಂದ ಬಂತದು? ಆಶೀರ್ವಾದ ಯಾರಿಂದ ಬಂತದು? ಯೋಬನಿಗೆ ಯಾರಿಂದ ಆಶೀರ್ವಾದ ಬಂತು? ದೇವರಿಂದ ಬಂದಿದ್ದು. ಹಲ್ಲೆಲೂಯಾ. ಗಮನಿಸ್ರಿ, ಯೋಬನಿಗೆ ದೇವರಿಂದ ಆಶೀರ್ವಾದ ಬಂದಿದೆ. ಈಗ ಆ ಆಶೀರ್ವಾದ ತೆಗಿ ಅಂತೇಳಿ ಯಾರು ಹೇಳ್ತಾರೆ ಹೇಳ್ರಿ? ಮಾತಾಡಿ, ಯಾರು ಹೇಳ್ತಾರೆ?
ಸೈತಾನ್ ಹೇಳ್ತಾನಲ್ಲ, ಗಮನಿಸ್ರಿ, ಅಲ್ಲಿ ವಾಕ್ಯ ಓದೋಣ, ತೆಗ್ರಿ. 7ನೇ ವಚನ ಓದ್ರಿ, ಬೇಗ 7, 8 ಓದೋಣ, ಬೇಗ ಓದಬೇಕು. ಯೆಹೋವನು ಸೈತಾನನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲೆಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯಾ? ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, ನೋಡ್ರಲ್ಲಿ ವಾಕ್ಯ ಹೇಳುತ್ತೆ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥಚಿತ್ತನೂ ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ಈ ರೀತಿ ಇರುವವನು ಭೂಲೋಕದಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ ವಾಕ್ಯ, ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ದೇವರು ಹೇಳಿದ ಮೇಲೆ ಅದಕ್ಕೆ ಸೈತಾನ್ ಹೇಳ್ತಾನೆ, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. ಅವನ ಕೆಲಸ ಏನು ಹೇಳ್ರಿ? ಪ್ರಶ್ನೆ ಮಾಡದೆ ಸೈತಾನ್ ಕೆಲಸ. ಅದಕ್ಕೋಸ್ಕರ ಇವತ್ತು ನಮ್ಮ ಸಿಂಬಲ್ಗಳು ಹೆಂಗಿರುತ್ತೆ ಹೇಳ್ರಿ? ಕ್ವಶನ್ ಸಿಂಬಲ್, ಆ ಪ್ರಶ್ನೆ ಸಿಂಬಲ್ ಹೆಂಗಿರುತ್ತೆ? ಕೈಸರತೆ ಹೆಂಗಿರುತ್ತೆ ಹೇಳ್ರಿ? ఎట్లా ఉంటుంది? ఇట్లా ఉంటుందా క్వశ్చన్ సింబల్ అంటే ఆడే పుట్టించిండేది అది క్వశ్చన్. ఎవడో? ಸೈತಾನ್ ಗಾಡು. ಹಲ್ಲೆಲೂಯಾ. ಸೈತಾನೇ ಹುಟ್ಟಿಸಿರೋದನ್ನ ಕ್ವಶನ್ ಸಿಂಬಲ್. ನೋಡ್ರಿ, ಅಲ್ಲಿ ದೇವ್ರ ಹತ್ರ ಕೂಡ ಬಂದು ಹೇಳ್ತಾನೆ, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ದಿಟ್ಟನ. ಇವತ್ತು ನೀವು ಕೂಡ ಭಯಭಕ್ತಿ ಯಾಕೆ ಮಾಡ್ತೀರ ಹೇಳ್ರಿ? ಲಾಭ ಬೇಕಂತ ಹೇಳ್ತೀರಲ್ಲ. లాభ కావాలి నాయనా, నాకు కృప కావాలి నాయనా, నాకు ఆ పిల్లు కావాలి నాయనా, నాకు ఇడు కావాలి నాయనా, నాకు కారు కావాలి నాయనా, నాకు ఇల్లు కావాలి నాయనా, నాకు సమృద్ధిగా ఈ అంతా చేరు కావాలి నాయనా అంటారా? ಹಲ್ಲೆಲೂಯಾ. ಗಮನಿಸ್ರಿ, ಲಾಭವಿಲ್ಲದೆ ಇಟ್ಟಿದ್ದಾನೋ ನೀನು ಅವನಿಗೂ ಅವನ ಮನೆಗೂ ಅವನ ಶ್ವಾಸಕ್ಕೂ ಸುತ್ತಮುತ್ತಲು ಬೇಲಿ ಹಾಕಿದಿಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಯೋಬನ್ ಏನೆಲ್ಲ ಕೆಲಸ ಮಾಡೋ ಕೈ ಹಾಕ್ತಾನೋ ದೇವರವನ್ನ ಆಶೀರ್ವಾದ ಮಾಡ್ತಾ ಇದ್ದೇನೆ. ಯಾಕೆ? ಯೋಬನು ಭಯ ಭಕ್ತಿಯಲ್ಲಿ ಇರುವುದರಿಂದ ಯೆಹೋವನ ಆಶೀರ್ವಾದ ಆ ಕೆಲಸ ಮಾಡೋದ್ರಲ್ಲಿ ಸಫಲತೆಯನ್ನು ಕೊಡ್ತಾ ಇದೆ. ಆಮೆನ್. ಹೋದ್ರಿ, ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ಕಡಿಮೆ ಆಗುತ್ತಂತ ಐತಲ್ಲ ವಾಕ್ಯದಲ್ಲಿ, ವೃದ್ಧಿ ಆಗುತ್ತಾ ಬಂದಿದೆ. ಹಲ್ಲೆಲೂಯಾ. ಸೈತಾನಿಗೆ ಗೊತ್ತು, ಒಬ್ಬ ವ್ಯಕ್ತಿ ಭಯ ಭಕ್ತಿಯಲ್ಲಿ ಜೀವಿಸಿದ್ರೆ, ಒಬ್ಬ ವ್ಯಕ್ತಿ ಕೆಟ್ಟದನ್ನು ನಿರಾಕರಿಸಿದ್ರೆ, ಒಬ್ಬ ವ್ಯಕ್ತಿ ನಿರ್ದೋಷಿಯಲ್ಲಿ ಜೀವಿಸಿದ್ರೆ, ಆ ವ್ಯಕ್ತಿಯ ಜೀವಿತದಲ್ಲಿ ದೇವರು ಅವನು ಮಾಡುವ ಕೆಲಸ ಕಾರ್ಯಗಳೆಲ್ಲವನ್ನು ಅಭಿವೃದ್ಧಿಗೊಳಿಸುತ್ತಾನೆ. ಅವನು ಈಗ ಇರುವುದಕ್ಕಿಂತಲೂ ಕೂಡ ಅವನ ದೇಶದಲ್ಲಿನೇ ಸಮೃದ್ಧಿಕರವಾಗಿ ಆಶೀರ್ವಾದಕರವಾಗಿರ್ತಾನೆ ಅಂತೇಳಿ ಸೈತಾನಿಗೆ ಗೊತ್ತಿದೆ. ಆಮೆನ್. ಆದರೆ ವಿಶ್ವಾಸಿಗಳಿಗೆ ಗೊತ್ತಿಲ್ಲ. ಭಯಭಕ್ತಿ ಮಾಡಂದ್ರೆ, ಕೆಟ್ಟದ್ದು ನಿರಾಕರಿಸಿರಂದ್ರೆ, ನಿರ್ದೋಷಿಗಳಾಗಿರಿ, ಯಥಾರ್ಥವಾಗಿರಿ, ಎಲ್ಲಿದ್ರು ಒಂದೇ ರೀತಿ ಇರಂದ್ರೆ, ಇವತ್ತು ಬಹಳ ಜನ ವಿಶ್ವಾಸಿಗಳ ರೀತಿ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆ? ಅವ್ರಿಗೆ ಗೊತ್ತಿಲ್ಲ ಈ ನಾದ. ಸೈತಾನನಿಗೆ ಗೊತ್ತಿದೆ, ಅವನ ತರ ಇದನ್ನಲ್ಲ, ಭಯಭಕ್ತಿಯಲ್ಲಿ ಇದನ್ನಲ್ಲ. ಅದಕ್ಕೋಸ್ಕರ ಅವನು ಕೈ ಹಾಕೋ ಕೆಲಸ ಎಲ್ಲ ಸಫಲಪಡಿಸಿ ಈಗ ನೀನು ತೆಗಿ ಅಂತಾನೆ ಸೈತಾನ್. ಹಲ್ಲೆಲೂಯಾ. ಏನಂತಾನೆ ಹೇಳ್ರಿ? ಏನಂತಾನ? ತೆಗಿ ಅಂತಾನೆ ದೇವ್ರು ಹೇಳ್ತಾನೆ. ಆಗ ಮುಂದೆ ಹೋದ್ರಪ್ಪ ನೋಡ್ರಿ, ಸೈತಾನ್ ಹೇಳ್ತಾನೆ, ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನಂದನು. ಯೆಹೋವನ ಸೈತಾನಿಗೆ ಅವನ ಶ್ವಾಸವನ್ನೆಲ್ಲ ಹೇಳ್ದ. ಆಫರ್ ಕೊಟ್ಟ ಸೈತಾನಿಗೆ, ಸೈತಾನ್ ಅವನ ಆಶೀರ್ವಾದ ಇಲ್ಲ, ಈಗ ನಿನ್ನ ಕೈಯಾಗೈತೆ, ಬೇಕಾದು ಮಾಡಂದ. ಹಲ್ಲೆಲೂಯಾ. ಅವನು ಏನೆಲ್ಲ ನಾನು ಕೊಟ್ಟಿದ್ದನೋ ಎಲ್ಲ ನಿನ್ನ ಕೈಯಾಗೈತೆ. ಅವ್ನ ಪ್ರಾಣ ಹೋಗ್ಬೇಡ, ತೆಗೆದ್ರೆ ಮತ್ತೆ ನಿನ್ನ ಪ್ರಾಣ ತೆಗೆದ್ಬಿಡ್ತಾನೆ ದೇವ್ರ ವಾರ್ನಿಂಗ್ ಅವನಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಂತ ಹೇಳಿದೆ? ಅವನ ಶ್ವಾಸ ಇಲ್ಲಿ ಯಾರ ಕೈಲೈತಂತೆ? ಯಾರ ಕೈಲೈತಂತೆ? ಈಗ ಅಭಿವೃದ್ಧಿಯೆಲ್ಲ ಬಂದಿದ, ಅವನ ಶ್ವಾಸ ಎಲ್ಲ ನಿನ್ನ ಕೈಗಾಯ್ತಂದ. ಆಯ್ತಂತಲ್ಲ ಸೈತನಿಗೆ. ನಾ ಪೆಳ್ಳಿ ಅಂಟ ಅಮ್ಮಂಗೆ ಆಗ್ಬಿಡ್ತು ಅವನಿಗೆ. ಯಾರಿಗೆ? ಸೈತನಿಗೆ. ಅಬ್ಬಾ ಅವನಿಗೆ ಹೆಂಗಾಗ್ಬಿಡ್ತು ಗೊತ್ತಾ? ಭೂಲೋಕದಲ್ಲಿ ಅವನ ಸಮಾನನು ಭಯಭಕ್ತಿ ಉಳ್ಳವನು ಒಬ್ಬನಿಲ್ಲ. ಇವಾಗ ಇವನ್ನ ಕೂಡ ತೆಗೆದು ಬಿಸಾಕ್ಬಿಡುತ್ತೆ. ಇವನಲ್ಲಿರುವಂಥ ಆಶೀರ್ವಾದ, ಇವನಲ್ಲಿರುವಂಥ ಜನರು, ಇವನಲ್ಲಿರುವಂಥ ಮಕ್ಕಳು, ಇವನ ಕುಟುಂಬ ಎಲ್ಲ ಸರ್ವನಾಶ ಮಾಡಿಬಿಡ್ತು ಅಂತೇಳಿ ಸೈತಾನ ಏನು ಮಾಡ್ದೇಳ್ರಿ? ಎಲ್ಲವನ್ನು ತೆಗಿತಾ ಬಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೂ ಯೆಹೋವನ ಆಶೀರ್ವಾದ ಯೋಬನ ಮೇಲೆ ಇತ್ತು. ಚಪ್ಪಲ್ ತಟ್ಟಣ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನ ಅನ್ಕೊಂಡ ಎಲ್ಲ ತೆಗೆದುಬಿಟ್ಟು ಇವನು ಎಲ್ಲ ಝೀರೋ ಅನ್ಕೊಂಡ, ತೆಗೆದುಬಿಟ್ಟ. ನಾವಿವತ್ತು ತಿಳ್ಕೊಳ್ಬೇಕು, ನಮ್ಮ ಮೇಲೆ ಯೆಹೋವನ ಆಶೀರ್ವಾದ ಯಾವಾಗಿರುತ್ತಂದ್ರೆ, ನಾವು ಭಯ ಭಕ್ತಿಲಿ ಹಾದು ಹೋಗುವಾಗ ಎಲ್ಲ ಇರುತ್ತೆ. ಸೈತಾನ ಬರ್ತಾನ ನಮ್ಮ ಮಧ್ಯದ್ರಲ್ಲೇ, ತೆಗೆ ಅಂತಾನ. ದೇವ್ರು ಹೇಳ್ತಾನ, ನೀನೇ ತೆಗೆ ಅಂತಾನ. ಹಾಗೋಸ್ಕರ ಅನ್ಯರು ಕೆಲವು ಸಾರಿ ಬಂದು ಅದನ್ನು ಮಾಡಿಸೋದು, ಇದನ್ನು ಮಾಡಿಸೋದು, ಅದು ತೆಗೆದು ಇದು ತೆಗೆದು ಎಲ್ಲ ಮಾಡ್ತಾ ಇರ್ತಾರೆ. ಹೋದಾಗ ಭಯಪಡಬಾರ್ದು. ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ಮೊದಲನೇ ಸ್ಥಿತಿಗಿಂತ ಕಡೆ ಸ್ಥಿತಿ ಏನಾಯ್ತು ಅಂತ ಹೇಳ್ರಿ? ಎಲ್ಲ ಹೋಗ್ಬಿಡ್ತೀರಿ ಫಸ್ಟಿಗೆ.
ಹಲ್ಲೆಲೂಯಾ. ನಾನು ಅದನ್ನೇ ತಿಳ್ಕೊಂಡ್ರೆ ನನ್ನ ಜನರ ಎಷ್ಟು ಜನ ವಿಶ್ವಾಸಿಗಳು ಓಡಾತಿರ್ತಾರೆ, ಹೋಗ್ಲಿ, ಯೆಹೋವನ ಆಶೀರ್ವಾದ ನನ್ನ ಮೇಲೆ, ನನ್ನ ಸಭೆ ಮೇಲೆ ಇದೆ. ಆಮೆನ್. ಹಲ್ಲೆಲೂಯಾ. ಓದನ್ ಹೋಗ್ತಿರ್ತಾನ, ಹೊಸರು ಬರ್ತಾನೆ ಇರ್ತಾರೆ. ಹಲ್ಲೆಲೂಯಾ. ಓದ ಆಶೀರ್ವಾದ ಹೋಗ್ತಿರುತ್ತೆ, ಬರೋದು ಸಮೃದ್ಧಿ ಬರ್ತಾನೆ ಇರುತ್ತೆ. ಆಮೇನ್. ಯಾಕೆಂದ್ರೆ ನನ್ನ ಕರೆದಿರುವ ದೇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಆಮೇನ್. ಅವತ್ತು ಸಂಸೋನ ಮೇಲೆ ಯೆಹೋವನ ಆಶೀರ್ವಾದ ಇಟ್ಟ ಹಾಗೆ, ಭಯ ಭಕ್ತಿಯುಳ್ಳವನಾದ ಯೋಬನ ಮೇಲೆ ಯೆಹೋವನ ಅಭಿವೃದ್ಧಿ ಇದ್ದ ಹಾಗೆ ನಮ್ಮ ಮೇಲೆ ಕೂಡ ಯೆಹೋವನ ಅಭಿವೃದ್ಧಿ ಇರುತ್ತದೆ. ಆಮೇನ್. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲ ತಿಳ್ಕೊಳ್ಬೇಕು, ದೇವರ ಆಶೀರ್ವಾದ ಯಾವನ ಮೇಲೆ ಆದ್ರೂ ಇರ್ತದೋ, ದೇವರ ಆಶೀರ್ವಾದ ಯಾರ ಮೇಲಾದ್ರೂ ಇರ್ತದೋ ಅವನ ಜೀವಿತದಲ್ಲಿ ಏರುಪೇರು ಇರ್ತದೆ. ಬಟ್ ಆದ್ರೆ ಅವನ ಜೀವಿತ ಸಂಪೂರ್ಣ ಎಂಟಾಗೋದಿಲ್ಲ, ಅವನ ದೇವರು ಅಭಿವೃದ್ಧಿಗೊಳಿಸುತ್ತಾನೆ. ಹಲ್ಲೆಲೂಯಾ. ಮನುಷ್ಯರು ಕೈ ಬಿಟ್ರು, ಸ್ವಂತದವರು ಕೈ ಬಿಟ್ರು, ಸ್ನೇಹಿತರು ಕೈ ಬಿಟ್ರು, ಹೊರಗಿನವರು ಕೈ ಬಿಟ್ರು, ಕರೆದ ದೇವರು ಮಾತ್ರ ಎಂದೆಂದಿಗೂ ಕೈ ಬಿಡದೆ ಕರೆ ಹಿಡಿದು ಬಲಪಡಿಸಿ ನಡೆಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಅದೇ ಆಗಿದೆ ಯೋಬನ ಜೀವಿತದಲ್ಲಿ. ಈಗ ನಮ್ಮ ಮೇಲೆ ಆಶೀರ್ವಾದ ಐತೆ. ಈಗ ನೀವೇ ಪ್ರಶ್ನೆ ಮಾಡ್ಕೊಡ್ರಿ, ರೈತಲ್ಲಿ ನಿಮ್ಮ ಮೇಲೆ ಆಶೀರ್ವಾದ? ಸಂಸೋನನ ಮೇಲೆ ಸಂಸೋನ ಬೆಳಿತಾ 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 ಯಾರ ಆಶೀರ್ವಾದ ಇತ್ತಂತೆ? ಅದಕ್ಕೋಸ್ಕರ ಶತ್ರುಗಳು ಮುಟ್ಟಕ್ಕೆ ಭಯಪಟ್ರು. ಹಲ್ಲೆಲೂಯಾ. ಶತ್ರುಗಳು ಬಹಳ ವಂಚ ಹಾಕಿದ್ರು, ಇವನ್ನ ಎಲ್ಲ ಅಡಗಾಗ್ತಿದ್ವಿ. ಸೈತಾನನು ಕೂಡ ಸಂಸೋನ ಮೇಲೆ ಅಟ್ಯಾಕ್ ಮಾಡಕ್ಕೆ ಎಷ್ಟೋ ಟ್ರೈ ಮಾಡ್ದ. ಸೈತಾನ್ ಹೆಂಗ್ ಟ್ರೈ ಮಾಡ್ತಾನೆ ಹೇಳ್ರಿ? ಮನುಷ್ಯರನ್ನು ಉಪಯೋಗಿಸಿಕೊಳ್ತಾನ. ಮತ್ತೆ ಹಲ್ಲೆಲೂಯಾ. ಸಂಸೋನ ಆಶೀರ್ವಾದ, ಸಂಸೋನಲ್ಲಿ ದೇವರ ಬಲವನ್ನು ಕಿತ್ತಾಕೋದಕ್ಕೆ ಎಷ್ಟು ಟ್ರೈ ಮಾಡಿದ್ರಂದ್ರೆ ಹೇಳಬಾರ್ದು. ಹಲ್ಲೆಲೂಯಾ. ಏನ್ ಮಾಡಿದ್ರು? ಟ್ರೈ ಮಾಡ್ತಾನೆ ಇದ್ರು. ಟ್ರೈ ಮಾಡ್ದಂಗೆಲ್ಲ ಬಡಿಸಿ ನೋಡ್ತಿದ್ರು. ಯಾರ್ದಾಗ? ಸಂಸೋನ್ದಾಗ. ಹಲ್ಲೆಲೂಯಾ. ಯೋಬನ್ ಜೀವಿತದಲ್ಲಿ ಕೂಡ ಸೈತನ್ ಎಲ್ಲ ತೆಗೆದುಬಿಟ್ಟ. ಹೆಂಡ್ತಿ ಬಂದು ವಟ 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 ಅಂದ್ಬಿಟ್ಲು. ಆಶೀರ್ವಾದ ಬೇಕು, ಹೆಂಗಿರುತ್ತೆ ಆಶೀರ್ವಾದ? ಬೇಗ ನಾನು ಮುಗಿಸಿಬಿಡ್ತೀನಿ ವಾಕ್ಯನ. ತೆಗೆರೆ ವಾಕ್ಯ ಓದೋಣ. ಲೂಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನ ಓದ್ರಿ ಬೇಗ. ಲೂಕ 9ನೇ ಅಧ್ಯಾಯ 16ನೇ ವಚನ. ಆಶೀರ್ವಾದ ಹೇಗಿರುತ್ತೆ, ಅದರ ಅಳತೆ ಹೆಂಗಿರುತ್ತೆ ನಾವು ನೋಡೋಣ ಬೇಗ. ಆಮೇಲೆ ಆತನ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವಾದಿಸಿ ಮುರಿದು ಶಿಷ್ಯರ ಕೈಗೆ ಕೊಟ್ಟು ಈ ಜನರ ಗುಂಪಿಗೆ ಹಂಚಿರಿ ಅಂದನು. ಅವರೆಲ್ಲರೂ ಊಟ ಮಾಡಿ ಏನಾದ್ರಂತೈತಲ್ಲಿ ಅಂದ್ರೆ ದೇವ್ರು ಯಾವತ್ತೂ ಕಡಿಮೆ ಕೊಡಲ್ಲ ನಮಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯ ಹೇಳ್ತಲ್ಲ, ದೇವರನ್ನು ಬೇಡಿಕೊಳ್ಳೋದು ಯಾವ ಮೇಲೆಗೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹಗಳಾದ್ರೆ ಹೊಟ್ಟೆಗಿಲ್ಲದ ಹಸಿದವು, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಕಡಿಮೆ ಇರೋದಿಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಆಶೀರ್ವಾದ ಅಳತೆಗೆ ಮೀರಿದ ಆಶೀರ್ವಾದ. ಆಮೇನ್. ಅಲ್ಲಿ ನೋಡ್ರಿ ಈ ವಾಕ್ಯ ಹೇಳುತ್ತೆ, ದೇವ್ರು ಹೇಳ್ದ, ಏನಪ್ಪಾ ನೀವೇ ಅವ್ರಿಗೆ ಊಟಕ್ಕೆ ಕೊಡ್ರ, ಮತ್ತಿಲ್ಲ ಅವ್ರು ಬಂದ್ರೆ ನಾವು ಕೊಡಬೇಕಾ? ಅಲ್ಲೆಲ್ಲೆಲ್ಲ ಹೋಗಿ ಲಾಟಿಗೆ 5 ರೊಟ್ಟಿ 2 ಮೀನು ಕಲೆಕ್ಟ್ ಮಾಡ್ಕೊಂಡ್ರೆ ಹಂಗಿಂಗ್ ಮಾಡಿ ಕಲೆಕ್ಟ್ ಮಾಡ್ಕೊಂಬಂದು ದೇವ್ರಿಗೆ ಕೊಟ್ಟರು. ದೇವ್ರು ಏನು ಮಾಡ್ದೆ ಹೇಳ್ರಿ? ಅದನ್ನು ತೆಗೆದುಕೊಂಡು ಅವರೆಲ್ಲರೂ ತೃಪ್ತರಾಗುವಂತೆ. ಹಲ್ಲೆಲೂಯಾ. ಹೆಚ್ಚು ಕಡಿಮೆ ಗಂಡಸರ 5,000 ಜನರಿದ್ದಾರೆ. ಎಷ್ಟು ಸಾವಿರ ಜನ ಇದ್ದಾರೆ? 5,000 ಜನರಿದ್ದಾರೆ. 5,000 ಜನರು ಹೆಂಗ್ ತಿಂದ್ರಂತೆ? ಮತ್ತೆ ಹೆಂಗ್ ತಿಂದ್ರಂತೆ ಅವರು? ತೃಪ್ತಿಯಾಗಿ. ಹಲ್ಲೆಲೂಯಾ. ಅಂದ್ರೆ ದೇವರ ಆಶೀರ್ವಾದ ಮಾಡಿದ್ರೆ ಅಲ್ಲ ಏನಂತಿದ್ದು ವಾಕ್ಯ? ಅಲ್ಲೇನಂತ? ಆಕಾಶದ ಕಡೆಗೆ ನೋಡಿ 16ನೇ ವಚನ, ಅವುಗಳನ್ನು ಆಶೀರ್ವಾದಿಸಿ ಮುರಿದು ಶಿಷ್ಯರ ಕೈ ಕೊಟ್ಟ. 17ನೇ ವಚನದಲ್ಲಿ ನೋಡಿದ್ರೆ ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮತ್ತೆ ಇನ್ನು ಉಳಿಸಿದ್ರೆ ಕೊಟ್ಟಿದ್ದು ಒಂದಂದ್ರೆ 12 ಪುಟ್ಟಿ ಉಳಿದವಂತೆ. ಹಲ್ಲೆಲೂಯಾ. ಅಂದ್ರೆ ದೇವರ ಆಶೀರ್ವಾದಕ್ಕೆ ಲಿಮಿಟ್ ಇಲ್ಲ. ಆಮೆನ್. ಹಲ್ಲೆಲೂಯಾ. ನಮಗೆ ರೀಚಾರ್ಜ್ ಪ್ಲಾನ್ಗಳು ಲಿಮಿಟ್ ಇರ್ತಾವ. 28 ಡೇಸು, 54 ಡೇಸು, 84 ಡೇಸು, ಹಿಂಗೆ ಲಿಮಿಟ್ ಇರ್ತಾವ ಅಲ್ಲ. ಕೆಲವೊಬ್ಬ ಮನುಷ್ಯನಿಗೆ ಇಷ್ಟಿಷ್ಟು ಲಿಮಿಟ್ ಇರುತ್ತೆ. ಬಟ್ ಆದರೆ ದೇವರು ಕೊಡುವ ಆಶೀರ್ವಾದಕ್ಕೆ ಲಿಮಿಟ್ ಇರೋದಿಲ್ಲ. ಅನ್ಲಿಮಿಟೆಡ್ ಆಶೀರ್ವಾದ ಅದು. ಆಮೇನ್. ಅದಕ್ಕೋಸ್ಕರ ದೊಡ್ಡವರು ಮಾತಾಡ್ತಾರ, ಮನುಷ್ಯನ್ ಕೊಡೋದು ಮನೆ ತನಕ, ದೇವ್ರು ಕೊಡೋದು ನಿನ್ನ ಉಸಿರಿರೋ ತನಕ. ಹಲ್ಲೆಲೂಯಾ. ನೀನಿರೋ ತನಕ. ಆಮೇನ್. ನೀನು ಕೊನೆ ತನಕ ದೇವ್ರು ನಿನ್ನ ಆಶೀರ್ವಾದ ಮಾಡುತ್ತಾನೆ. ಆಮೇನ್. ದೇವರ ಆಶೀರ್ವಾದ ಯಾಕೆ ಬೇಕು ಗೊತ್ತಾ? ನಮ್ಮಲ್ಲಿ ಸಂತೃಪ್ತಿ ಇರಬೇಕಂದ್ರೆ, ನಾವು ತೃಪ್ತರಾಗಿ ಜೀವನ ಮಾಡಬೇಕಂದ್ರೆ, ಯಾವುದಕ್ಕೂ ಕೊರತೆ ಇಲ್ಲದಾಗ ನಾವು ಜೀವನ ಮಾಡಬೇಕಂದ್ರೆ, ಭಯ ಭಕ್ತಿ ಇಲ್ಲದ್ರೆ ದೇವರ ಆಶೀರ್ವಾದ ಇರುತ್ತೆ. ಆ ಆಶೀರ್ವಾದ ತೃಪ್ತಿ ಕೊಡುತ್ತದೆ. ಹಲ್ಲೆಲೂಯಾ. ಆ ಆಶೀರ್ವಾದ ಏನು ಮಾಡುತ್ತೆ ಹೇಳ್ರಿ? ಬೇಗ ಆಶೀರ್ವಾದ ಏನು ಮಾಡುತ್ತೆ? ತೃಪ್ತಿ ಕೊಡುತ್ತೆ. ಎರಡನೇದಾಗಿ ಗಮನಿಸ್ರಿ, ನಾನು ಜಸ್ಟ್ ಹೇಳ್ಕೊಂತ ಹೋಗ್ತೀನಿ, ವಾಕ್ಯ ಮುಗಿಸಿಬಿಡ್ತೀನಿ, ಟೈಮ್ ಆಗ್ತಾ ಬರ್ತಾ ಇದೆ. ಎರಡನೇದಾಗಿ ದೇವರ ಆಶೀರ್ವಾದ ಮಾಡಿದ್ರೆ, ಈಗೊಂದು ಮಾತು ಹೇಳ್ತೀನಿ, ನನ್ನ ಆಶೀರ್ವಾದ ಅಂದ್ರೆ ನನ್ನ ಬಗ್ಗೆ ಇತರರು ಹೇಳಬೇಕು. ಅವ್ನು ಹೆಂಗಿದ್ದ ಗೊತ್ತಾ? ಇನ್ನೊಬ್ಬರ್ತ ₹1, ₹2 ಕೊಡು, ₹3 ಕೊಡು ಅಂತ ಬಿಡ್ತಾ ಇದ್ದ. ಇವತ್ತು ಅವನೇ 1000 ಜನರಿಗೆ ಕೊಡಂಗಾಗ್ಯಾನ. ಹಲ್ಲೆಲೂಯಾ. ಹೆಂಗಾಗ್ಯಾನ? 1000 ಜನಕ್ಕೆ ಕೊಡಂಗ. ಯಾಕೆ?
ಆ ರೀತಿ ದೇವರ ಆಶೀರ್ವಾದ ಮಾಡ್ತಾನೆ. ಇಲ್ಲೈತೆ ವಾಕ್ಯ ಅಂದ್ರೆ ಆದಿಕಾಂಡ 24:35 ನಾವು ವಾಕ್ಯ ನೋಡಿದ್ರೆ ಅಲ್ಲಿ ಎಲಿಯಾಜನ್ ಹೇಳ್ತಾನೆ, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅಂತ ವಾಕ್ಯ ಐತೆ. ಹಲ್ಲೆಲೂಯಾ. ಏನ್ ಮಾಡಂತೆ? ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು ಬೆಳ್ಳಿ ಬಂಗಾರವನ್ನು. ನೋಡ್ರಿ, ದೇವ್ರು ಕುರಿದನ ಕೊಟ್ಟಂತೆ, ಬೆಳ್ಳಿ ಬಂಗಾರ ಕೂಡ ಕೊಟ್ಟಂತೆ. ದೇವ್ರು ಯಾರಿಗೆ? ಅಬ್ರಹಾಮನಿಗೆ ಕೊಟ್ಟಂತೆ. ಅಲ್ಲಿ ಆದ್ಮೇಲೆ ದಾಸರನ್ನು ಒಂಟೆಗಳನ್ನು ಕತ್ತೆಗಳನ್ನು ಕೊಟ್ಟಿದ್ದರಿಂದ ಅವನು ಏನಾದಂತೈತೆ ವಾಕ್ಯದಲ್ಲಿ? ಧನವಂತನಾದನು. ಏನಾದನಂತೈತೆ ಅಂದ್ರೆ ದೇವರು ಕೊಟ್ರೆ ಇತರರು ಹೇಳ್ಬೇಕು. ಅದು ಆಸೆ ಪಡ್ತಾರೆ. ನೀವ್ ಹೇಳ್ತಾರ, ನನ್ನ ಹತ್ರ ಏನೈತೆ ಗೊತ್ತಾ? ಒಂದು ಕಾರ್ ಐತೆ. ನನ್ನ ಹತ್ರ ಏನೈತೆ ಗೊತ್ತಾ? ಸೈಕಲ್ ಐತೆ. ನನ್ನ ಹತ್ರ ಏನೈತೆ ಗೊತ್ತಾ? ನಿನ್ನ ಹತ್ರ ಅಂದ್ರೆ ಅದು ನಿನ್ನ ಹತ್ರ ಇರುತ್ತೆ. ನಿನ್ನ ಹತ್ರ ಇರೋದು ಇನ್ನೊಬ್ರು ಹೇಳ್ಬೇಕು. ದೇವ್ರ ಹಂಗ ಆಶೀರ್ವಾದ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ತೃಪ್ತಿಯ ಆಶೀರ್ವಾದ. ಇತರ ನಿನ್ನ ಬಗ್ಗೆ ಹೇಳಿಕೊಳ್ಳುವಂತೆ ದೇವರು ನಿನ್ನ ಆಶೀರ್ವಾದ ಮಾಡುತ್ತಾನೆ. ಆ ಆಶೀರ್ವಾದ ಬೇಕಾ ಬೇಡ? ಬೇಕಂದ್ರೆ ಕೈ ಎತ್ರಿ. ಇತರ ನಿನ್ನ ಬಗ್ಗೆ ಹೇಳ್ಬೇಕು. ಫಲಾನ ರಾಹುಲ ಸೈಕಲ್ ತುಳಿದಿದ್ದೀವ ಬರ್ತಾನೆ ಅನ್ಬೇಕು. ಹೇಳ್ಬೇಕು ಬೇಡಪ್ಪ. ఏమనో నాకు బండి లేదు, నువ్వు చూస్తే బండి వస్తుంది అంటున్నావు అంతయా? వస్తుంది. ఆమెను ఆమె. ಹಲ್ಲೆಲೂಯಾ. ನಿಮ್ಮಲ್ಲಿ ದೇವರು ಇತರರು ಹೊಗಳುವಂತೆ, ಇತರರು ಹೇಳುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಆತನ ಆಶೀರ್ವಾದ ಹಂಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಸಾಕನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಲ್ಲ. ಬರಗಾಲದಲ್ಲಿ 100 ವರ್ಷ ಕೊಟ್ಟಾಗ ನಿಮಗೂ ದೇವರು ಆಶೀರ್ವಾದ ಮಾಡುತ್ತಾನೆ. 26:12 ಆದಿಕಾಂಡದಲ್ಲಿ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲದೆ ದೇವರ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ನೀನು ಬೆಳೆದಂಗಲ್ಲ, ದೇವ್ರು ನಿನ್ನನ್ನು ಕೂಡ ಸಮೃದ್ಧಿಯಾಗಿ ಬೆಳೆಸ್ತಾನೆ ಇರ್ತಾನೆ. ಹೆಂಗೆ? ಇಸ್ರಾಯೇಲರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ಹಾದು ಹೋಗ್ತಾ ಇದ್ರು. ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡೋದ್ರಲ್ಲಿ ವಾಕ್ಯ ಹೇಳುತ್ತೆ, 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ. ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ, ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿಲ್ಲ. ಹಲ್ಲೆಲೂಯಾ. ಅಂದ್ರೆ ಕಡಿಮೆ ಆಗದಾಗೆ ದೇವರು ಪ್ರತಿ ದಿನ ನಿಮಗೇನು ಬೇಕೋ ಎಲ್ಲವನ್ನು ಕೊಡ್ತಾನೆ. ಅದು ಆತನ ಆಶೀರ್ವಾದದಲ್ಲಿ ಏನಾಗಿದೆ? ಅಡಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಆಶೀರ್ವಾದಕ್ಕೆ ಅಳತೆ ಇಲ್ಲ. ಏನಿಲ್ಲ ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟಳ್ರಿ. ಇನ್ನು ಮೇಲೆ ನೀನು ದೇವರ ಭಯಭಕ್ತಿಯಲ್ಲಿದ್ದು ಕೆಟ್ಟದನ್ನು ನಿರಾಕರಿಸು. ಯೋಬನ ಆಶೀರ್ವಾದಿಸಿದ ದೇವರು, ಭಕ್ತರನ್ನ ಆಶೀರ್ವಾದಿಸಿದ ದೇವರು. ಅಳತೆಗೂ ಮೀರಿದ ಆಶೀರ್ವಾದ ನಿಮಗೂ ದೇವರು ದಯ ಪಾಲಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಬಹಳ ಜನರು ಆಶೀರ್ವಾದ ಬೇಕಂತಾರ. ಆಶೀರ್ವಾದ ಬೇಕಂದ್ರೆ ಭಯ ಭಕ್ತಿ ನಮ್ಮಲ್ಲಿರಬೇಕು. ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ, ಭಯ ಭಕ್ತಿ ಇತ್ತಂದ್ರೆ ನೀನು ಗೂಡಿಸಲಲ್ಲಿರೋ ನಿನ್ನ ದೇವರು ಉತ್ತಮ ಸ್ಥಿತಿಗೆ ತಂದೆ ತರುತ್ತಾನೆ. ಆಮೇಲೆ ನೀನು ಭಯ ಭಕ್ತಿ ಇಲ್ಲಿದ್ರೆ ನಿನ್ನ ಜೀವಿತ ಇವತ್ತು ಎಷ್ಟೋ ಬಡತನದಲ್ಲಿರ್ಬೋದು, ಉತ್ತಮ ಸ್ಥಿತಿಗೆ ತಂದಿಲ್ಲ ಅಂದ್ರೆ ಕೇಳ್ರಿ. ಆಮೇನ್. ಸೆರೆಯಲ್ಲಿದ್ದ ಯೋಸೇಫು ಆದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದೆ. ಏನಾದ? ಸೆರೆಯಲ್ಲಿದ್ದವನು ಮತ್ತೆ ಮನೆ ಕೆಲಸ ಮಾಡಕ್ಕೋಲ್ಲ. ಅಮ್ಮ ಪೋಟಿಪೋರನ ಹೆಂಡ್ತಿ ನೀನೆಲ್ಲ ನಾ ಜೈಲಿಗೆ ಹಾಕ್ಸಿದ್ದು. ಹಾಳಾಗೋದ ಅವಳೆ ಅಂಬ್ಲಿಲ್ಲ. ಅಲ್ಲಿಗೋದ ಮತ್ತೆ ನಾನು ಮುಸುರಿ ತಿಕ್ಕಕ್ಕೆ ಬಂದಿನಮ್ಮ ಅಂದ. ಏನ್ ಮಾಡ್ದ? ನಿನ್ ಗಂಡ ಕೂಡ ನಾನು ಹೇಳಿದ ಮಾತು ಕೇಳ್ಬೇಕೀಗ ಪೋಟಿಪೋರನು ಅಂತ ಸಾಂದಾಗ ದೇವರು ಯೋಸೇಫನ್ನಿಟ್ಟ. ಆಮೇನ್. ಪ್ರಧಾನಿಯಾಗಿಟ್ಟ. ಇವತ್ತು ಈ ವಾಕ್ಯ ಕೇಳುವ ನೀವು ಆಶೀರ್ವಾದ ಹೊಂದಬೇಕಾ? ಬೆಳೆದಂಗೆಲ್ಲ ಆಶೀರ್ವಾದ ಹೊಂದಬೇಕಾ? ಬೆಳೆದಂಗೆಲ್ಲ ಬಡತನ ಹೊಂದಬೇಕಾ? ಮಾತಾಡ್ರಿ. ಬೆಳೆದಂಗೆಲ್ಲ ಆಶೀರ್ವಾದ ಹೊಂದಬೇಕಾ? ಬೆಳೆದಂಗೆಲ್ಲ ಬಡತನ ಹೊಂದಬೇಕಾ? ಗಮನಿಸ್ರಿ. ದೇವರು ಸಮೃದ್ಧಿಕರವಾಗಿ ಮುನ್ನಡೆಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವರ ಆಶೀರ್ವಾದ ಜನರಿಗೆ ಬೇಕಾ? ದೇವರು ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯಾದ ಬಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ನೀವು ಭಯಭಕ್ತುಳ್ಳವರಾಗಿ ಬಲವಾಗಿ ಮುಂದೆ ಸಾಗ್ರಿ. ಆತ ನಿಮ್ಮ ಜೀವಿತದಲ್ಲಿ ಉತ್ತಮವಾದ ಬಲವನ್ನು ಕೊಟ್ಟು ಮುನ್ನಡೆಸುತ್ತಾನೆ. ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ನಂಬಿಗಸ್ತನಾಗಿರುವ ದೇವರು, ಮಹತ್ತಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ವಿಷಯದಲ್ಲಿ ದೇವರ ಅದ್ಭುತವನ್ನು ತೋರ್ಪಡಿಸುವ ದೇವರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಕೇಳುವವನೇ. ಸಂಸೋನು ಬೆಳೆದು ದೊಡ್ಡವನಾದಾಗಿಲ್ಲ, ಯೆಹೋವನ ಆಶೀರ್ವಾದ ಸಂಸೋನನ ಮೇಲೆ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನೆ, ನೀನು ಕಾರ್ಯ ಮಾಡು. ಆ ಸಂಸೋನ ಮೇಲೆ ಯೆಹೋವನ ಆತ್ಮ ಇದ್ದ ಹಾಗೆ ಇವತ್ತು ದೇವರೇ ಸಭಾ ನಿನ್ನ ಆತ್ಮವು ನಿನ್ನ ಆಶೀರ್ವಾದವು ಎಲ್ಲರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ. ಎಲ್ಲರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ. ಎಲ್ಲರ ಮೇಲೆ ಇರಲಿ ಯೇಸುವಿನ ನಾಮದಲ್ಲಿ.
ದೇವರೇ ಬಲವಾದ ಕಾರ್ಯ ಮಾಡು, ಬಲವಾದ ಕಾರ್ಯ ಮಾಡು ಯೇಸು. ಯೆಹೋವನ ಆಶೀರ್ವಾದ ಅದು ಭಾಗ್ಯದಾಯಕ, ಅದು ವ್ಯಸನ ಸೇರಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಇರುತ್ತದೆ. ಕಾರ್ಯ ಮಾಡುತ್ತೇವರೇ, ಬಲಪಡಿಸುವವರೇ, ಬಲಪಡಿಸು. ಸರ್ವಶಕ್ತಿನೇ ನಿನಗೆ ಸ್ತೋತ್ರ, ಉನ್ನತನೇ ನಿನಗೆ ಸ್ತೋತ್ರ, ಸರ್ವಾಧಿಕಾರಿ ಆಗಿರುವ ದೇವ ನಿನಗೆ ಸ್ತೋತ್ರ. ಪ್ರತಿನಿತ್ಯವೂ ಬಲಪಡಿಸಿ ನಡೆಸುವ ಆತನೇ ನಿನಗೆ ಸ್ತೋತ್ರ. ಏಸಪ್ಪ, ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡು ದೇವರೇ. ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಭಯಭಕ್ತಿ ಉಳ್ಳವರಾಗಿ ಆದರೂ ಹೋಗುವಂತೆ, ನಿನ್ನ ಆಶೀರ್ವಾದವನ್ನು ಸಮೃದ್ಧಿಯಾಗಿ ಅನುಭವಿಸುವಂತೆ ಸಹಾಯ ಮಾಡು. ಹೆಸರು ಹಿಡಿದು ಆಶೀರ್ವಾದ ಮಾಡಿದವರೇ, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಾಂತರ ಹೆಸರು ಹಿಡಿದು ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ. ದೇವರೇ, ಕಾರ್ಯ ಮಾಡು. ಸ್ಥಿರವಾದ ಜೀವಿತ ಕೊಡು, ಸ್ಥಿರವಾದ ಬಲವನ್ನು ಕೊಡು, ಸ್ಥಿರವಾದ ಅದ್ಭುತವನ್ನು ತೋರ್ಪಡಿಸಬೇಕೆಂತೇಳಿ ಪ್ರಾರ್ಥಿಸ್ತೇನೆ ದೇವ. ಎಲ್ಲ ವಿಷಯದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡಿ, ಎಲ್ಲ ವಿಷಯದಲ್ಲಿ ದೇವರೇ ನೀನೇ ಮುನ್ನಡೆಸಿ ಅದ್ಭುತ ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದ್ಭುತ ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದ್ಭುತ ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ ದೇವರೇ. ಆ ನಿನ್ನ ಮಹತ್ತಾದ ಕಾರ್ಯವು ಎಲ್ಲರ ಜೀವಿತ ಶೈಲಿಯನ್ನು ಮಾರ್ಪಡಿಸುವಂಥದ್ದಾಗಿದೆ ದೇವರೇ. ನೀನೇ ಉತ್ತಮ ರೀತಿಯಲ್ಲಿ ನಡೆಸು, ಉತ್ತಮವಾದ ಆಶೀರ್ವಾದವನ್ನು ದಯಪಾಲಿಸು, ಉತ್ತಮ ರೀತಿಯಲ್ಲಿ ಬಿಡುಗಡೆ ಕೊಟ್ಟು ನಡೆಸಬೇಕೆಂತೇಳಿ ಪ್ರಾರ್ಥಿಸ್ತೇನೆ ದೇವರೇ. ಕಾರ್ಯ ಮಾಡಯ್ಯ, ಸ್ಥಿರವಾದ ಕಾರ್ಯ ಮಾಡಬೇಕು ಅಪ್ಪ, ಸ್ಥಿರವಾದ ಕಾರ್ಯ ಮಾಡಬೇಕು ಎಸಪ್ಪ, ಸ್ಥಿರವಾದ ಕಾರ್ಯ ಮಾಡಬೇಕು. ಬಲಪಡಿಸಿ ಎಸಪ್ಪ, ನಿಮಗೆ ಸ್ತೋತ್ರ. ಎಲ್ಲರನ್ನ ಆಶೀರ್ವಾದ ಮಾಡು. ಭಕ್ತಿಯಲ್ಲಿ ಭಯದಲ್ಲಿ ಬಲವಾಗಿ ವೃದ್ಧಿಯಾಗುವಂತೆ ಕೃಪೆ ತೋರಿಸಿ ನಡೆಸಬೇಕೆಂದು ಕೇಳ್ತಾ ಇದ್ದೀನಿ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ವಾಕ್ಯದನುಸಾರವಾಗಿದ್ದು ತೃಪ್ತಿಯಾದ ಆಶೀರ್ವಾದ, ಅಳತೆಗೂ ಮೀರಿದ ಆಶೀರ್ವಾದ, 100ರಷ್ಟು ಆಶೀರ್ವಾದ ದೇವರೇ, ಜೀರ್ಣವಾಗದ ಸ್ಥಿರವಾಗಿ ಇರುವಂಥ ಆಶೀರ್ವಾದ ಎಲ್ಲರಿಗೂ ದಯಪಾಲಿಸಿ ಬಲಪಡಿಸಿ ಅದ್ಭುತ ಮಾಡಬೇಕೆಂದು ಕೇಳ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ, ಆಮೇನ್. ಎಲ್ಲರೂ ಹೇಳೋಣ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನಂತ ಸಹವಾಸ ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಸಭೆಯಲ್ಲಿ ನಡೆಯುವಂಥ ಉಪವಾಸ ಪ್ರಾರ್ಥನೆದೊಟ್ಟಿಗೂ ಸಭೆ ಕಟ್ಟಡ ವಿಷಯದಲ್ಲೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನಡೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ದೇವರ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.